ಮಾರುತೇಶ್ವರ, ಇವತ್ತು ನನ್ನ ತಂಗಿಯ ಮದುವೆ. ಈ ಮದುವೆಯಲ್ಲಿ ಯಾವ ಅಡೆತಡೆಗಳಾಗದಂತೆ ನನ್ನ ತಂಗಿಯ ಮದುವೆ ಒಳ್ಳೆ ವಿಜೃಂಭಣೆಯಿಂದ ಆಗುವಂತೆ ಮಾಡಪ್ಪ. ಏನು ಮದುವೆ ಮಂಟಪ, ಏನು ಪೆಂಡಲ್ ಸಟ್ಟ, ಸಟ್ಟಿನ ಮೇಲೆ ತಟ್ಟ, ತಟ್ಟಿನ ಮೇಲೆ ಮಂದಿ. ಅರೇಂಜ್ಮೆಂಟ್ ಭಾಳ ಭಾರಿ ಮಾಡ್ಯಾನ್ರಿ. ಮತ್ತೆ ಹೌದು ಮುಗಡಪ್ಪ, ಬಡವನಾದ್ರೂ ನಮ್ಮ ಲೆವೆಲ್ ತಕ್ಕಂತೆ ಅರೇಂಜ್ಮೆಂಟ್ ಅನ್ನಾದ್ರೂ ಮಾಡ್ರಿ. ಅದ್ರ ತಕ್ಕಂತೆ ಮಾಡ್ಯಾನಲ್ರಿ. ನೋಡು ಮುಗಡಪ್ಪ, ಇವತ್ತಿನ ದಿವಸ ಧರಣೇಗೌಡರು, ಶಿವನಗೌಡರು, ಪಾಟೀಲ್ ಗೌಡರು ಎಲ್ಲ ಗೌಡ್ರು ನಮ್ಮ ಮದುವೆ ಬತ್ತಿರು. ಎಲ್ಲ ಗೌಡ್ರು ಬರತಾರಲ್ರಿ. ಅವ್ರನ್ನಾದ್ರೂ ಸ್ವಾಗತ ಮಾಡಿ ಒಳಗಡೆ ಕಳಿಸುವ ಕೆಲಸ ನಿನ್ನದೇ ನೋಡು. ನಂದೇನ್ ಬೇ ಕೆಲಸ? ಏನು ಹೇಳಿ ಕೇಳಿ ನಿಮ್ಮ ಕೈ ತಳಗ ಕಾರ್ಕೊಂಡ್ಕೆ ಕೆಲಸ. ಬಂದ ಬಾಗಲಾಗ ನಿಂದ್ರದು, ಬಂದವ್ರನ್ನ ಹೊಡಿದು ಒಳ ಕಳಿಸೋದು, ಬಂದವ್ರು ಹೊಡಿದು ಒಳ ಕಳಿಸೋದು. ಹಂಗ ಮಾಡಿದಂದ್ರ ಮಗನ ಮೆಟ್ಟರಿ ಹಂಗ ಹೊಡಿತಾರ. ಯಾಕ್ರಿ ಹೊಡಿದಂದ್ರ ಏನ್ಲ? ಮೊದ್ಲ ಕೆಟ್ಟ ಬ್ಯಾಸಿಗೆ ಬಿಸಲ್ರಿ. ಈಗ ಬಿಸಿಲಾಗ ಮದಿಗೆ ಬರೋರು ಬೆವತ್ ಗಬ್ಬು ನಾರ್ಕೋತ ಒಳಗ್ ಬರ್ತಿರ್ತಾರ ಮದುವೆ ಮಂಟಪದ ಒಳಗ. ನಾ ಬಾಗಲಾಗ ನಿಂತ ಶೇಂಟ ಬಾಡ್ಲಿ ತಗೊಂಡ್ ಪರ್ ಹೊಡೆದ ತಿಳ್ಕೊರಿ, ಒಳಗ್ ಬರಾಕ ಮಗ 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 ನಾರ್ಕೋತ ಬರ್ತಾರ್ರಿ. ಬುದ್ಧಿ ಬಹಳ ಚುರುಕಾಗೈತೇಳ ಮಗನ. ಈಗ ದಿವಸ ಮುರ್ಬಿಟ್ಲೆ ಎದ್ದಿದ್ದಲ್ರಿ, ಅದಕ್ಕ ಹಂಗಾಗೈತಿ. ಅದಕ್ಕೆ ಹಂಗಾಗಿದೆ, ಇದಕ್ಕೆ ಹಿಂಗಾಗಿದೆ ನೋಡು ಮಗಡಪ್ಪ. ಬಂದು ಬಳಗ ಎಲ್ಲ ಬಂದ್ರೇನು? ಬಂದು ಬಳಗ ರೇ ಸುತ್ತ 25 ಹಳ್ಳಿ ಮಂದಿಗಿಂತ ಹೆಚ್ಚು ಮಂದಿ ಕೂಡಿತಿ. ಆದ್ರ ನಿಮ್ಮವ್ರು ಒಬ್ರ ಕಾಣ್ಬಾರಲ್ರಿ. ಯಾರು? ಹಿರಿಮನಿ ಲಂಗುಟಿ ಗೌಡ್ರ ಯಾರು ಕಾಣ್ಬಾರಲ್ರಿ. ನಮಸ್ಕಾರಮ್ಮ. ನೀ ಶಿವರಾಜಪ್ಪನ ಮಗಳಲ್ಲವೇನು? ಹೌದು. ನಿಮ್ಮ ತಂದೆಯವರು ಮದುವೆಗೆ ಬರ್ಲಿಲ್ಲೇನಮ್ಮ? ಇಲ್ಲ, ಅವ್ರಿಗೆ ಏನೋ ವಿಶೇಷವಾದ ಕೆಲಸ ಇದಕ್ಕೆ ಅವ್ರು ಹುಬ್ಳಿಗೆ ಹೋದರು, ಅದಕ್ಕೆ ನಾನೇ ಬಂದೆ. ತುಂಬಾ ಸಂತೋಷ, ತುಂಬಾ ಸಂತೋಷ. ಸಂತೋಷ ಸಂಗೀತ ಮಗನ ನೀ ಮನುಷ್ಯರ ಮಗ ಅಲ್ಲೋ. ಕರ್ರ ಹೇಳ್ತಾನೆ, ನೀ ಮನುಷ್ಯರ ಮಗ ಅಲ್ಲೋ. ಮದುವೆ ಸಮಾರಂಭ ಕಾರ್ಯಕ್ರಮ ನೆರವೇರಿಸಿಕೊಡಾಕ ಇಂತ ಹುಡುಗಿನ ನಾನು ಕೂಡ ಡ್ಯಾನ್ಸ್ ಮಾಡಕ್ ಕರ್ಕೊಂಡು ಬಂದೆ ಅಲ್ಲ. ಹಿರೇಮನೆ ಗೌಡ್ರು ಅವ್ರು ಈಕೆ ಹಿಡಿದಿದ್ರು. ಏನು ಮಗನ? ಕೈ ಲಂಗೋಟಿ ಗೌಡ್ರ ಮಗಳು ಮಗನ ಈಕೆ. ಲಂಗುಟಾರ್ ಗೌಡ್ರು ಮಗಳ್ರಿ ಈಕೆ. ಲಂಗುಟಾರ್ ಗೌಡ್ರು ಮಗಳ ಲಂಗೋಟಿ ಗೌಡ್ರನ ಮಗಳು. ಏನೋ ತಂಗಿ, ಅಲ್ಲೇವ ನಾನು ನಿಮ್ಮ ಮನೆಗೆ ಬಂದಾಗ ಇಟ್ಟಿದ್ದೀವ ಚಡ್ಡಿ ಮೇಲೆ ಗೊಣ್ಣಿ ಒರ್ಸ್ಕೊತ ಓಣ್ಯಾಗೆಲ್ಲ ಓಡಾಡ್ತಿದ್ದಿ. ಈ ಗಿಡದಮ್ಮ ಇಟ್ಟದಾಗೆಲ್ಲ ನಿಮ್ಮ ಅಪ್ಪನಿನ ಹೊಟ್ಟಿಗೆ ಏನು ಹಾಕಿ ಬೆಳೆಸಾನು ಅಂತಿದ್ದ ನಾನು. ಏನ್ ಹಾಕ್ಯಾನು? ಅನ್ನ ಸಾರ ತಿಂದರಿ. ನೀವೇನ್ ತಿಂತೀರಾ? ನಾವ ಹರಿವತ್ತದ ಹೆಣ್ಮಕ್ಳು ರೋಡ್ ದಂಡಿಗೆ ಬಿಸಿ ಇಟ್ಟಿರ್ತಾರಲ್ಲ, ಒಂದ್ ಗ್ಲಾಸ್ ಹಾಲು ತಗೊಂಡು ಹಾಲ್ನಾಗ ಹಾಕಿ ಗರ್ರ ತಿರುವೇಟಿ ಗಟ 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 ಕುಡಿತೀವಿ. ನೀವ್ ಅಂತ ತಿನ್ನಂಗಿಲ್ಲ? ನೀವ್ ಅಂತ ತಿಂತೀರಿ? ಅನ್ನ ಸಾರ ತಿಂದಿ ನಮನಿ ಮೈ ಬೆಳೆಸವ್ವ. ಇನ್ನು ಈ ಸಾರ ತಿಂದ್ರ ಹೆಣ್ಮಕ್ಳು ನೋಡಿದ್ಕೊಳ್ಳಿ ಹಂಗ್ಯಾಕ ಮಾಡ್ತು ಮಗನ? ಇಲ್ರಿ, ಹಂಗ ತಮಾಷಾ ಮಾಡೋದು ಅವಕ್ಕ. ಮುಂದೇನು ಆಯ್ತಲ್ಲ ಸ್ವಲ್ಪ ಮಗನ. ಅಲ್ಲ ನೀ ಬೋನ ಏನ್ ಮಾತಾಡ್ಕೊಂಡು ನಿಂತಿಯಲ್ಲ? ಅಲ್ಲ ಮನೆಗೆ ಒಬ್ಬಾಕಿನ ಬಿಟ್ಟು ಬರ್ಬೇಕೆ ನೀನಿಲ್ಲಿ? ನೀ ನಾನು ಹೊಟ್ಟಾಗ ಹೋಗ್ತೀವಿ, ನಿಮ್ಮ ಮೌನ ಹೊಟ್ಟಾಗ ಹುಟ್ಟಿ ಹೇಳ್ತೀನಿ ನಾನು. ಯಾಕ ನಿಮ್ಮ ಮೌನ? ಅಲ್ಲ ನಮ್ಮ ಮೌನ ಹೊಟ್ಟಾಗ ಹುಟ್ಟಿಲ್ಲ, ನಿಮ್ಮ ಮೌನ ಹೊಟ್ಟಾಗ ಹುಟ್ಟಿ. ನೀನ್ ಹೇಳ್ತಿ ಹೊಟ್ಟಾಗ ಹುಟ್ಟಿನಿ ಅಂದ್ರ ನಮ್ಮ ಮೌನ ಹೊಟ್ಟಾಗ ನಾನು ಹುಟ್ಟಿನಿ. ನನ್ನ ಹೇಳ್ತ್ರಿ, ನನ್ನ ಮಗನ ಏನಾಯ್ತು? ನಿನ್ ಹೇತಿಗೆ ಏನಾಯ್ತು ಮಗನ? ನನ್ನ ಹೇಳ್ತಿ ಮೆಟ್ಲು ಹೊಡಿ ಅಂತ ಮಗನ. ಯಾಕೋ ನೀನು ಒಟ್ಟ ನಮಗೆ ನೆನಪು ತೆಗೆದು ಒಳಗೆ ಉರ್ದಂಗ ಮಾಡಿಸ್ತಿರ್ಲ.
ನೋಡಮ್ಮ ನೀನು ಮುಕಡಪ್ಪನ ಮಗಳಲ್ಲವೇನು? ಹೌದ್ರಿ ಅಪ್ಪಾರ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಬಂಗಾರಿ. ಅಪ್ಪ ನೋಡಮ್ಮ ಬಂಗಾರಮ್ಮ, ನೀನಾದ್ರೂ ಶಾಲೆಯನ್ನಾದ್ರೂ ಕಲ್ತಿದ್ದೀನಮ್ಮ? ಅಯ್ಯ ಅಯ್ಯ, ನಮ್ಮಪ್ಪ ನನಗೆ ಯಾವಾಗ ಕಲಿಸ್ಬೇಕ್ರಿ? ನಿಮ್ಮ ಮೌನ ಸೊನ್ನೆ ಏನ್ ಮಾಡ್ತಿ? ಸುಮ್ಮನೆ ನಿಂದ್ರ. ನಮ್ಮಪ್ಪ ಶಾಲೆ ಕಳಿಸಿಲ್ರಿ. ನೋಡಮ್ಮ, ಈ ನಿಮ್ಮಪ್ಪ ಸಾಲಿ ಕಲಿಸಿದ್ರೆ ಏನಾಯ್ತು? ನಿನ್ನ ಸಾಲಿಗೆ ಖರ್ಚಿಗೆ ಹಣ ಎಷ್ಟು ಬೇಕು ನಾನು ಕೊಡ್ತೀನಿ. ನೀನಾದ್ರೂ ಚೆನ್ನಾಗಿ ಶಾಲೆಯನ್ನಾದ್ರೂ ಕಲಿತು ದೊಡ್ಡ ವಿದ್ಯಾವಂತರಾದ್ರೂ ಆಗಮ್ಮ. ಆಯ್ತ್ರಿ ಅಪ್ಪಾರ. ದೊಡ್ಡ ಕಬ್ಬಣ ಕಸ ಕೂತು ಅಂತಲ್ಲ ಆಗಮ್ಮ. ಹಲೋ ಮುಕಡಪ್ಪ, ಹೋರಿ ಮಧು ಮಕ್ಕಳು ಎಲ್ಲ ರೆಡಿ ಆಗ್ಯಾರಿಲ್ವಾ? ಮದು ಮಕ್ಕಳ್ರಿ ಹಾ? ಬರಾಕತ್ತಾರಲ್ಲ ಮದು. ಮತ್ತೆ ಮಹೇಶನು ಏನದು ಯಾಕೋ ಗಪ್ಪ ಕುಡ್ರಾಕತ್ತ? ತಂಗಿ ಬಂಗಾರ ಬಾಯಿಲಿ ಒಳಗಡೆ ಹೋಗಿ ಬೇಗನೆ ಮದುಮಗಳನ್ನ ಕರೆದುಕೊಂಡು ಬಾರಮ್ಮ. ತಂಗಿ ತಂಗಿ 5 ತಿಂಗಳು ನಿಂದು ಆಗಿತ್ತಲ್ಲ ಮದುವೆ ಸಮಾರಂಭ ಕಾರ್ಯಕ್ರಮ. ಮಗನ ಇನ್ನ ಕಾಲೇಜ್ಗೆ ಹೋಗ್ಕಳು ಆಯ್ಕೆ. ಒಪ್ಪ ಸಾಲಿಗೆ ಹೋಗ್ಕೊಳ್ರ. ದೊಡ್ಡ ದಿನ ಯಾರು ಬಂದ್ರು ನೋಡಿ, ಸಣ್ಣ ದಿನ ರಾಜಾದಿ ರಾಜ ರಾಜಮಾರ್ ಮನ್ಮಥನಾಗಿರುವನು ನನ್ನ ಕುಮಾರನು. ಅವನಗತೆ ಆಗ್ಯಾನ್ರಿ. ಯಾವನ ಗತೆ? ಮಣ್ಣು ಮೆತ್ತ ಅವನಗತೆ. ಮನ್ಮಥ. ಮಣ್ಣು ಮತ, ಆ ಮತ ಈ ಮತ ಎರಡು ಸೇರಿಸಿ ಒಂದ ಮತ. ಮುಕಡಪ್ಪ, ಆಚಾರ್ಯ ಹೇಳಿದ್ವು ಅಥವಾ ಬಿಲ್ಲವೋ? ಹೇಳ್ರಿ ಆಚಾರ್ಯ. ಇನ್ನೂ ಆಚಾರ್ಯ ಆಚಾರ್ಯ ಬಾರೋಯಪ್ಪ. ಬಾ ಹೇಮರಡ್ಡಿ ನೀನೇ ಮಲ್ಲಮ್ಮ, ನಿನ್ನ ಮದುವೆ ಮಾಡಿ ಕೊಟ್ಟರವ ಜಾಮದಗ್ನಿಗೆ ಹರಗೀಗ ಯಾವಕ್ಕೆ ಸಭಾಯ ಒಂದ ಗೋಮಾತೇನ ಯಾಕೋ ಹೇಮ್ ರೆಡ್ಡಿ ಮಲಮ್ ನನ್ ಜಮದಗ್ನಿ ಕೊಟ್ಟು ಮದ್ವಿ ಮಾಡ್ಯಾರ. ಮತ್ತೆ ಯಾರಿಗೆ ಕೊಟ್ಟಾರು? ಹೂಚ ಬರಮ್ ರೆಡ್ಡಿ ಕೊಟ್ಟು ಮದ್ವಿ ಮಾಡ್ಯಾರ. ತಪ್ಪಾದ್ರ ಕ್ಷಮಿಸುವ. ಆಕೆ ನಮ್ಮ ಆಯ್ ಕೆಲಸ ಹೇಳಿದ ಹಾಡ ಹಿಂಗ ಆಕೆ ನಂಬೇಡ ಹಂಗ ಮಾಡ್ತಾಳ ಆಕಿ. ಹೌದೌದು. ಹೋಲ್ ಬಿಡ, ಮದ್ವಿಗೆಲ್ಲ ಎಬಡ ತಿಬಡ ಆಗೈತಿಲ್ಲ. ನೀ ಬಂದಿಲ್ಲ ಇನ್ಕ ತಕ ಸರಳಿತ್ತ, ನೀ ಬಂದು ಎಬಡ ತಿಬಡ ಮಾಡಿದಿನ ಲೇ. ಮದ್ವಿ ಏರ್ಪಾಟ್ ಎಲ್ಲ ಬರೋಬ್ಬರಿ ಐತಿಲ್ಲ ಅಂತ ಕೇಳಲಿ. ಎಲ್ಲ ಬರೋಬ್ಬರಿ ಐತಿಲ್ಲ. ಬರೋಬ್ಬರಿ ಆಗೈತಿ. ನೋಡಿಲಿ ಗಡ್ಯಾಳ ಆಗೈತಿ, ಟೈಮ್ ಇಲ್ಲ. ಏನಾಗೈತಿ? ಗಡ್ಯಾಳ ಆಗೈತಿ, ಟೈಮ್ ಇಲ್ಲ. ನಿನಗ ಆಚಾರ್ಯ ಹಡಿಸಿ ಮಗ ಅಂದಂತನ ಯಾಕ ಕೈಯಾಗ ಗಡಿಯಾಲೆಲ್ಲ ಟೈಮ್ ಆಗೈತೆ ಅನ್ನೋಲಿ. ಹಂಗಾಗೈತಿ, ಹಿಂಗಿಲ್ಲ. ಬರಾಬರ ಹೇಳಿ ಮುಚ್ಚೆ ಬಿಡುದು. ಹೇಳಿ ಯಾಕೆ ಮುಚ್ತಿ? ರಗಡ್ ದೊಡ್ಡ ಗುಡ್ಡ ಐತಿ. ಯಾವಳೆ ಹೇಳಿ ಮುಗಿಸೋದನ್ನ ಅದನ್ನ ಮಾಡಿ ಇದನ್ನ ಮಾಡಿ ಬಿಡುದು. ಬರಾಬರ ಶುರು ಮಾಡ್ಲಿ. ಶುರು ಮಾಡ್ಬಿಡ್ದು. ಎಲ್ಲಾರು ಬಂದಾರಲ್ಲ, ಎಲ್ಲ ಬಂದಾರ್ರಿ. ಈ ಬಂದ ಬಗನ್ಯಾರ ಬಂದಾರನ್ನ ಕಾಲ್ ಮರಿನ ತಗೊಂಡ್ ಬರ್ತಾರಿನ. ಬಂದು ಬಗ್ನೇರಲ್ಲೋ ಬಂದು ಬಳಗ ಎಲ್ಲ ಬಂದಾರಲ್ಲ. ಎಲ್ಲ ಬಂದಾರ. ಮತ್ತೆ ತಡ ಮಾಡುದು ಶುರು ಮಾಡ್ಲಿ. ಶುರು ಮಾಡ್. ಮತ್ತ ಈಕಿ ಬಂದಾಳನ್ನ ಯಾವ ಯಾವಳೆ ಯಾಕೆ ಸಭಾಯ ಯಾವಕ್ಕೆ? ಅದ ನಿಮ್ಮಕ್ಕಿಯೋ ನೆಂಪು ತೆಗಿ ಬ್ಯಾಡೋ. ಯಾಕೋ ಒಳಗೆ ಗುಳುಗುಳು ಗುಳುಗುಳು ನಂಗ ಯಾಕಪ್ಪ ಬಳ ಬಳ ಅಂದಂಗ ಆಗಂಗಿಲ್ಲ. ಒಳಗೆ ಇಟ್ರು ಕಚೇರಿ ಆಕಿನ ಅದಕ್ಕ ಎಲ್ಲಾರು ಬಂದಾರಲ್ಲ. ಎಲ್ಲ ಬಂದಾರ. ಮತ್ತೆ ತಡ ಮಾಡು ಶುರು ಮಾಡ್ಲಿ. ಶುರು ಮಾಡು. ಮತ್ತ ಈಕಿ ಬಂದಾಳ ಹೊಡೆಂತ ಎದ್ರಲೇ ರೀ. ಯಾವಳೆ ಮರ ಮಾತೆ ಬಿದ್ದ ನಿಂತಿರ್ಬೇಕು ಈಕಿ ಈಕಿ ಅಂತ. ಯಾವಕ್ಕೆ? ಅದನ್ನ ನಮ್ಮಕ್ಕಿಯೋ ನಿಮ್ಮಕ್ಕೆ ಸದ್ಯ ಕೇಳಿಲ್ಲನು. ಏನ ಆಗೈತು? 3 ತಿಂಗಳಾತ್ಲೆ ಸಂಡ ಸದ್ಯ ಪಾಯ್ಕಾನೆ ಹೊರಗೆ ಬಂದಿಲ್ಲ ಆಕೆ. ಹಂಗ ಆಕೈತಿ. ಹೋಲ್ ಬಿಡಿ, ಎಲ್ಲಾರು ಬಂದಾರಲ್ಲ. ಈ ಶೋಭನ್ ಪದ ಹಾಡವ್ರ ಬಂದಾರಲ್ಲ. ಕರಿ 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 ಪುಟಿ ಪುಟಿ ಬಾಯ್ ಗಾಡಿ. ಶೋಭನ್ ಪದ ಹಾಡಕ್ ಬರ್ತೈತಿ.
ತಂಗಿ ಓ ಯಪ್ಪ ಸೋಬಡ ಆಡಕ್ ಬರ್ತೈತಿ ನನಗ ಹೇ. ಹಾ ಆಡಕ್ ಬರ್ತೈತಿ ಹಾ ಆಡಕ್ ಬರ್ತೈತಿ ಅಂದ್ರೆ ಸಾಕೆ ಮೊಗಳ್ಯಪ್ಪ ಏನಪ್ಪ ಇದ್ಯಾವ್ದೋ ಡೊಮ್ ಎಮ್ಮಿ ಕರೆದ ಅಂತದು ಏನ್ ನಿನ್ನ ಕಣ್ಣಿಗೆ ನಾ ಹೆಂಗ್ ಕಾಣಕತ್ತೀನಿ ಸೀದಾ ನಿಂತು ಮಾತಾಡೋ ಕಿಸ್ಸಬಾಯ ಏ ಯಪ್ಪ ಅದು ಹೊಟ್ಟೆಂದ ನನ್ನ ಹೊಟ್ಟೆಂದ ನನ್ನ ಹೊಟ್ಟೆಂದ ಜಿಗದ ಕೂಸೈತೆ ಅದ ಇದು ನಿನ್ನ ಹೂಸಾ ಏ ಯಪ್ಪ ಚಂದ ಐತಿಯಪ್ಪ ಬಾಯ್ ಪೋಟಿ ಸುದ್ದಿ ಬಿಡು ತಂಗಿ ಯಪ್ಪ ಬಾಯಿ ಸುದ್ದ ಐತಿಲ್ಲ ಇವನಿಗೆ ಇಲ್ಲ ಪೋಟಿ ಏನ್ ಒಂದಿಟ ನಿಂದ ಗಣ್ಣಿ ಒರೆಸ್ತಾನ ಏ ಎಂತ ಆಚಾರ ತಗೊಂಡ್ ಬಂದೆ ಯಪ್ಪ ನೀನು ಏ ನನಗ್ ಒಣ್ಣೆ ಏನು ಒರೆಸ್ತಿ ನಿನಗ್ ಒಣ್ಣೆ ಒರೆಸ್ಕೊ ಹೋಗ ಪೋಟಿ ಸೊರ್ರಾಕತೈತಿ ನೋಡಿ ನಿಂದ ಮಕ್ಕಳಪ್ಪ ಓಯಪ್ಪ ಪೋಟಿ ದೊಡ್ಡಾಕಿ ಆಗ್ಯಾಳಪ್ಪ ಏ ಆಗ್ಯಾಳ ರಾತ್ರಿ ಅಂದ ಮಾತಾಡಕತ್ತೇಳಿ ಹೌದೌದು ಹರ್ಯಾಗ ಕೂದಲು ಬಂದಾವ ಕಾಂತ ಯಾ ಕಿಸ್ಸಬಾಯ ಯಪ್ಪ ಇವ್ನು ಎಲ್ಲಿದ್ ಹಿಡ್ಕೊಂಡ್ ಬಂದೇವ್ ಯಪ್ಪ ಎಂತ ಎಬಿಡಿ ಆಚಾರದ ನೀವ ಪುಟ್ಟಿ ಏನ ನೀನೊಂದಿಟ್ಟು ನನ್ನ ಬಗಲ ಕುಂಡಿಸ್ಕೊತನ ನಾನೇ ನೀವ್ ಬಗಲ ಕುಂದ್ರಸ್ಕೊಂತಿ ಚಲೋ ಕರ್ಮ ಆತ್ ಹೋಗಪ್ಪ ಯಪ್ಪ ನನ್ನ ಬಗಲ ಕುಂದ್ರಸ್ಕೊತಾನಂತವ ಯಪ್ಪ ಸಣ್ಣಗಿದ್ದಾಗ ಬಗಲ ಕೂತಾಳ ಮೇಲೆ ಹೆಡ್ಕಿನ ಮೇಲೆ ಕುಂತಾಳ ಬೆಳೆದ 18 ವರ್ಷದಾಗ ಆಗ್ಯಾಳಕಿ ಎಲ್ಲಿ ಕುಂಡಿಸ್ಬೇಕಂತ ಮಾಡಿ ಬರ್ರಿ ಅವನು ಈಗ ಒಬ್ಬಕ್ಕೆ ಹಾಡ್ತಾಳೋ ಈಕಿಡು ಜೋಡಿ ಜೋಗ್ಯಾರ ಪದ ಹಾಡಕ್ ಬಂದಾಳಿಲ್ಲೋ ಜೋಗ್ಯಾರ ಪದ ಅಲ್ಲೋ ಜೋಡಿಲೆ ಪದ ಹಾಡಕ್ಕೆ ಅದ ಪದ ಹಾಡಕ್ಕೆ ಬಂದಾಳ ಬಂದಾಳ ಕರಿ 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 ಪುಟ್ಟಿ ಬಾ 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 ಏನ್ ತರಬೇಕಾಕೈತಿದಿ ಓ ನೀ ಏನು ಓದ್ರಾಕ್ ಆಯ್ತೇವಿ ಸೋಬಾನ್ ಪದ ಹಾಡು ಹೆಣ್ಣು ಮಗಳು ಓದ್ರಾಕತ್ತೇನೆ ಹಿಂಗ್ ಓದ್ರಿ ಬೇಡ ಒಂದ್ ಇಡೀ ಹಸಿದ ಮುಳುಚಾಜಿ ಅದ್ರ ಮುಂದೆ ಒಗಿಯ ಆಯ್ಕತ್ ಓಡಿ ಬರ್ತೈತಿ ಐಕತ್ ಓಡಿ ಬಂದ್ ಬಾಯಕಾಕ ಅದನ್ನ ನಿಮಗೆ ಕೊಟ್ಟ ಮಾಡಿಲ್ಲ ಅದ ನಾವು ಪ್ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಬಾ 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 ಅಂತ ಕರಿತೀವ ಹಿಂಗ ಪ್ರೀತಿಯಿಂದ ಬಾ 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 ಹಂಗ ಮಾಡ್ರೆ ಬರಂಗಿಲ್ಲ ಅದ ಆಯ್ತೈತಿ ಬಂದು ಪ್ರೀತಿಯಿಂದ ಬಾ ತಂಗಿ ಬಾ 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 ಏ ಲೇ ಹಾದೇರಿ ಬಿಡಲಿ ಬಾ 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 ಮುಕ್ಕಳಪ್ಪ ಈಕೆಲ್ಲ ಕುಂಡಿ ಮೇಲೆ ಹಾರ್ಕೊಂಡ್ ಬಂದಾಳಲ್ಲೋ ಮನುಷ್ಯನ ಏನಲ್ಲೇ ನೀನು ದೇವ್ರ ಕೆಸಬಾಯ ಇದು ಕುಂಡಿ ಮೇಲೆ ಅಲ್ಲಲೇ ಮುಂಡಿ ಮೇಲೆ ಮುಂಡಿ ಮೇಲೆ ಅದ್ರ ಮೇಲೆ ಹಂದ್ಯಾ ಇದ್ರ ಮೇಲೆ ಹಂದಿ ಮತ್ತ ನಾನು ಅದ್ರ ಮೇಲೆ ಹೇಳೇನಿ ಅಯ್ಯೋ ಪಾಡಪ್ಪ ಆಕಿನೂ ಹೆಣ್ಮಗಳಿಗೆ ಹಚ್ಚಿ ಮತ್ತೆ ಪಚ್ಚಿ ಪುಟಿ ಇದು ಪ್ಯಾಶನ್ ಹಾ ಪ್ಯಾಶನ್ ಮುಂದಟ್ಟ ಹರ್ಕೊ ತೀರ ಅದು ಪ್ಯಾಶನ್ ಇಲ್ಲ ಅದಷ್ಟ ಪ್ಯಾಶನ್ ತಂಗಿ ಸೋಪನ ಪದ ಹಾಡಕ್ ಬರ್ತೈತಿ ಹಾಡ್ತೀವಲ್ರಿ ಹೆಂಗ್ ಹಾಡ್ತಿ ಬಾಯಿಲೆ ಬಾಯಿಲೆ ನಿನ್ನೆ ರಾತ್ರಿ ಓಣ್ಯಾಗ ಒಬ್ಬಕ್ಕೆ ಬ್ಯಾರೆ ಹಾಡಾಕತ್ತೇಳ ಮುಕ್ಕಳಪ್ಪ ಪುಟ್ಟಿ ವಾ ನೀ ಹಾಡ್ತಿ ಯಪ್ಪ ನಾವು ಆಡ್ತೀವಿ ಅದಕ್ಕ ನೀವು ಕುಂತ್ಕೊಂಡು ಸೋ ಅನ್ಬೇಕು ನೋಡು ಏನ ಆಚಾರ್ಯವ್ರೆ ಸಮಯವಿಲ್ಲ ಬೇಗ ಬೇಗ ನಿಮ್ಮಂತರ ಹೇಳಿ ಆತಳ ಆತಳ ಪುಟ್ಟಿ ಸರಿ ಹಿಂದ ಹಾಕೋಕ್ ಶೋಭನ ಪದನ ಬೇಡ ಅವಸರಲೇನ ಮಾಡೋಣತ್ತಾರ ಮದ್ವಿ ಹುಡುಗರು ತಡ್ಕೋವಾಳು ಕಾಣಿಸ್ತ ತಡ್ಕೋವಾಲು ಪಟ 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 ಇಲ್ಲ ಮದುವೆಗೆ ಏನ್ ಬೇಕು ಬಡ ಬಿಡು ಮದುವೆಗೆ ಏನ್ ಹತ್ತತಿ ಹಾ ಇದಿ ಮಕ್ಕಳ ಮರ್ಯಾದೆ ಶ್ರಮದ ತಿದಿ ಮಕ್ಕಳಲ್ಲೂ ಮದು ಮಕ್ಕಳಂತಾನ ಮದು ಮಕ್ಕಳ ಎಲ್ಲಿ ಅದಾವ ನಾನರಿ ಮದು ಮಗಳ ಮದುಮಗ ನಾನರಿ ಮತ್ತ ಇವ ಮದು ಮಗನ ಎಲ್ಲಿ ಬಿಟ್ಟು ಬಂದಾನ ಅಲ್ಲೇ ಇದಕ್ಕೆ ಬಿಟ್ಟು ಬಂದಾನ
ಹಲೋ ಸಿಕ್ಸರ್ ಸಿಕ್ಸರ್ ಅಲ್ಲ ನೀವು ಮಿಸ್ಟರ್ ಮಿಕ್ಸರ ಹಾ ನಮ್ದು ಮದುಮಗಳು ಎಲ್ಲೈತ್ರಿ ಇಲ್ಲಿ ಮದುವೆಗೆ ಕರ್ಸ್ಯಾರ ಇವತ್ತ ನಿಮ್ಮದು ಮದು ಮಗಳ ಹಾ ರೀ ಎಲ್ಲಿ ಮದುವೆಯಾಗಿ ಮಾಡ್ಕೊಂಡಾಳೆ ಆಂಬಲ್ಲ ಇಲ್ಲ ಸಾರು ಇಲ್ಲಿ ನಮ್ಮ ಮದುವೆ ಐತೆ ಅಂತೇಳಿ 500 ರೂಪಾಯಿ ಈ ಸಾರ್ ತಗೊಂಡಾರ ಇದು ಗಿರಿಯಾಕಿ ಅದರ್ದೈತಿಲಿ ಏ ಈ ಗಿರಿಯಾಕಿ ಅದರ್ದೈತಿಲಿ ಯಾವ್ದ್ರದ ವ್ಯಾಪಾರ ಮೇಲೆ ಮದುವೆ ಇದು ಆದ 500 ಕೊಡಂತ್ಲೆ ಮದುವೆ 1000 ಕೊಡಂತ್ಲೆ ಡ್ರೈವರ್ಸ ಹಲೋ 5 ನಿಮಿಷ ಕೆಲಸದ ಅಲ್ಲಪ್ಪ ಪರ್ಮನೆಂಟ್ ಬೇಕಪ್ಪ 500 ಅಡ್ವಾನ್ಸ್ ತಗೊಂಡಾಳ ಅಂತಂದೆಲ್ಲ ಯಪ್ಪ ಹ್ಞೂ ಯಪ್ಪ ನಿನ್ನ ಕೈಯಾಗ ಕಾಣ್ಮರಿ ಬಂದಾವಲ್ಲ ಯಪ್ಪ ಅದು ಒಂದು ಕಾಲಾಗ ಬಳ್ಳ ಹಿಂಗಾಗ್ಯದಪ್ಪ ಅದು ಎಡವಾಕದಿದೆಪ್ಪ ಇವತ್ತು ನಿಂತೈತೆ ಅನು ಬಳ್ಳು ನನ್ನ ಮದುಮಗಳು ಯಾರಪ್ಪ ನಿನ್ನ ಮದುಮಗಳ ಬರಾಕತ್ತಲ್ಲ ಗಾಡಿ ಆಗದಲ್ಲ ನಾ ಕುಂದ್ರಲಪ್ಪ ಬಂತ ಬಿಡಿ ಅಪ್ಪ ಬಾಂದ್ರಪ್ಲೆ ಫೋನ್ ಹಚ್ಬೇಕಪ್ಪ ನೋಡಿ ಅಪ್ಪ ನಿಂತ ನಿಮ್ಮ ಮನೆದೇವ್ರು ಆನೇದಿತ್ತಪ್ಪ ನಿಂತ ಮಾಡೇ ಬಿಡ್ತಾನೆ ಅಪ್ಪ ನಾನು ಮದ್ವಿ ನನಗೊಂದು 500 ಸಿಕ್ಕರೆ ಸಾಕು ಓ ನನಗೊಂದು 2,500 ಸಿಕ್ಕ್ರ ಸಾಕ ನೀ ಮಂತ್ರ ಅನ್ನಕ ಪಟ್ ಪಟ್ ಮದ್ವಿಗೆ ಏನ್ ಬೇಕು ಮದುವೆಗೆ ಇದಿ ಮಕ್ಳು ಏ ಆ ಮಕ್ಳು ಇಲ್ಲಿ ಕೂತಾವ ನೋಡು ಎಲ್ಲಿ ಕೂತ ಓ ಲೇ ಮಕ್ಕಳಪ್ಪ ಏ ಹುಡುಗೇನು ಬಸ್ ಕಲಾಸಾಗಿ ಕೂತೈತು ಈ ಹಿಂಬ್ರಿಗೆ ತಲೆ ಇಕ್ಕೊಂಡ್ ಗಡ್ಡ ಗಿಡ್ಡ ಎಲ್ಲ ಬೋಳಿಸ್ಕೊಂಡ್ ಹುಡುಗಿ ಹಿಂಗ್ಯಾಕ ಕೂತೈತಿ ಎಲ್ಲ ಹಂಗ ಬಿಟ್ಕೊಂಡೈತಿಲೆ ಅದೊಂದು ಮಿಸ್ಟೇಕ್ ಆಗೈತಿ ಏನ ಹುಡುಗನ ಕಡೆ ನಾವಲಿಗೆ ಆಗಿದ್ದತ್ತ ನಾವಲಿಗೆ ತೆಳಗಿಂದ ಮೇಲಿಂದ ಕೂಡಿ ಬೋಳಿಸಿ ಕಳ್ಸ್ಯಾನ ಹುಡುಗಿ ಕಡೆ ನಾವಲಿಗೆ ಸತ್ತನ ಬೋಳಿಸಲಾರ್ದ ಹಂಗ ಕಳ್ಸ್ಯಾನ ಹೊಡೆಂತ ಹೆಣ್ಣೆ ಅದು ಗಂಡ ಅದು ಗೊತ್ತಾಗಲ್ಲ ಆ ಕಡೆ ಹೆಂಗುಸ ಇರ್ಲಿಲ್ಲ ಇದಿ ಮಕ್ಳಂತ ಸಿಕ್ಕು ಸಿಕ್ಕವ ಏನ್ ಬೇಕು ಇನ್ನೇನು ಬೇಕು ಬಡ ಬಡ ಹಿಕ್ಕಿ ಕಾಲ ಏಕೆ ಕಾಲ ಲಕ್ಷತಿ ಕಾಲ ಅಂತ ಕಲಿ ಅಲೆ ಅದ ಕಾಲ ಎಲ್ಲಿ ಅದಾವ ಅದಾವ ತಮ್ಮ ತಯಾರು ಮಾಡಾಕತ್ತಾನ ಆಗಲೇ ಬಂದಿದ್ಲ ಮತ್ತ ಹೂವಿನ ಏ ಅನ್ಬೇಡ ಮದುವೆಗೆ ಏನಂತ ಹಾರ ಹತ್ತವ ಏನು ಹಗ್ಗ ಹತ್ತವನು ಎಲ್ಲ ಸಂತೆ ಮಾಡೀನಿ 2 ಹಾರ ಮರ್ತು ಬಿಟ್ಟೆ ನೋಡ ಏನು ಮದ್ವಿ ಮಾಡ್ತೀವೋ ಏನು ಅರ್ಧ ಮುರ್ದ ಓ ಹಿರಿಯರ ಹೂವಿನ ಹಾರ ಅಲ್ಲೇ ಬಿಟ್ಟು ಬಂದು ಇಲ್ಲಿ ಮದ್ವಿ ಮಾಡಕ್ ನಿಂತಾರೆ ಓ ಹಿರಿಯರ ಏನ್ರಿ ಇದೆಲ್ಲ ಮದುವೆ ಹೋಗಿರ್ರಿ ಎದ್ರಲ್ಲೇ ಒಗಿಯೈತೆ ಅವ್ರಿಗೆ ನೀ ಎದ್ರಲ್ಲೇ ಒಗಿ ಹಾಕ್ಬಾರ್ದು ಯಪ್ಪ ರಾಜ ಅಕ್ಷತಿ ಕಾಲ ಏ ಮುತ್ಯ ನಿಂತ ಕರೆಕ್ಟ್ ನಂದ ಮದುವೆ ಅಂತೇಳಿ ನೀವ್ ಮಾಡ್ಕೊಳಕಂತೀಯಲ್ಲೋ ಕಾಲೇ ಪಸ್ಕೊಂತ ಆಗೈತೆ ಅದು ನಿಂದ ಹೆಂಗೈತ್ ನೋಡೋನು ಇವ್ಯಾವ ಸುಣ್ಣದ ಮೋತ್ಯಾವ ಅವ ಊಟಕ್ಕೆ ಬಂದಾವ ನಮ್ ಲಕ್ಷ್ಮೀದೇವಿ ಗುಡಿಗೆ ಸುಣ್ಣ ಬರ್ಸಂಗೈತಲ್ಲೋ ಇವ್ಯಾವ ಬಣ್ಣದ ಮೋತ್ಯಾವ ಅದು ಹುಡುಗ ಮದಮಗ ಚಳಿ ನಿಲ್ಲ ಇವ್ಯಾವ ಗುಂಡುಗೋಳಿ ಕಟ್ಗೆ ಅಂತ ಸೊಂಟದ ಮೋತ್ಯಾವ ಕರೆಕ್ಟ್ 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 ಮುಕ್ಕಳಪ್ಪ ಓಯಪ್ಪ ಇವು ಯಾಂಕ ಅಂತ ಗೊತ್ತೇನು ಲೇ ಮದುಮಗನಗತ್ತೆ ಕಾಡಾಕತಾನ ಕೆಸಬಾಯ ಇವ್ ಹೆಂಗ ಕಾಣ್ತಾನ ಗೊತ್ತೇನು ಮುಕ್ಕಳಿಯಪ್ಪ ಮುಕ್ಕಳಪ್ಪ ಲೋಯಪ್ಪ ಮುಕ್ಕಡಪ್ಪ ನೋ ರಾಜ ಮುಕ್ಕಳಿಯಪ್ಪ ಸುಲದಿಟ್ಟು ಕೋಳಿ ಹಂಗ ಕಾಣಕತ್ತಾನೋ ಥ್ಯಾಂಕ್ ಯು ಏ ಮುಂದೆ ಬರಬೇಡ ನಿನ್ನ ತಿಂದ ಬಿಡ್ತಾನ ಅವ ಕೋಳಿ ತಿಂದು ಕಬ್ಬನ್ನು ನುಗ್ಗಿದ್ರೆ ಏನು ಮಾಡವ ಏನಾತಪ್ಪ ಓ ಹಿರಿಯರ ಇದೇನ್ ನಡೆದೈತೆ ಮದುವೆ ನಡೆದೈತಿ ಇಲ್ಲಿ ಮದ್ವಿ ಅಲ್ಲ ನಿಮ್ಮನ್ನ ಇಬ್ಬರನ್ನು ಕಾರಿನಾಗ ಎಮ್ಮಿ ಮೆರೆಸಿದಾಗ ನಿಂದ್ರಿಸಿದಂಗ ಆಗೈತಿ ಯಾಕೆ ಹೋತಮ್ಮ ಹಾರ ಓದ್ ಮದುಮಗಳು ಕೊಡ್ರಲ್ಲಿ ಅವ್ರಿಗೆ ತಂದೆ ಹೇಳ್ಬೇಕು ನಮಗ ತಂದ ಯಾಕ ಇವನ ಅವ್ರಿಗೆ ತಂದ ಒಂದ ಗುಮ ಆತೇನ ಏನಿದ್ರು ಮೊದಲು ನಂಬದ ಸನ್ಮಾನ ಆಮೇಲೆ ಅವತರದು ಪಂಗಸ್ಯಾನ ಆಚಾರ್ಯ ಅವ್ರ ಹಾ ನಿಮಗೆ ಇಂಥ ಹಾರಿನ ಸನ್ಮಾನ ಆವಾಗಲ್ಲ ಅಮೇರಿಕದಾಗ ಹೊಸ್ತಾಗಿ ತಯಾರಾಗತ್ತಾವ ಚಪ್ಲಂಗ್ ಹಾರ
ಅಕ್ಷತೆ ಕೊಡ್ರಿ. ಹಾ ಏ ಆಚಾರ್ಯ ಅದು ಇದು ಅಂತ ಅನ್ನಕ್ ಹೋಗ್ಬೇಡ. ಒಟ್ಟ ಲಾಸ್ಟದ ಕಡಿದ ಅಂತ ಮುಗಿಸ್ಬಿಟ್ಬಿಡ. ಲಾಸ್ಟ್ದ ಅನ್ಲ್ಯಾ ಲಾಸ್ಟದ ಯಾರು ಕೇಳ್ರು ನೀನ ಹೇಳ್ಯಾನ ನಾವ್ನ ಶುರು ಮಾಡ್ಲ್ಯಾ ಶುರು ಮಾಡ. ಯಾರು ಹೋಗಿರಿ ನಾ ಇದನ್ನ ಮಾಡ್ತಾನ. ಆ ಶಿವನ ಅಪ್ಪನೆ ಪಡೆದು ಈ ಲೋಕದಿಂದ ಕೈಲಾಸ ಹೋಗ್ಯಾರತ್ ಹೇಳಿಬಿಡ್ಲಿ. ಯಾಕೆ ನಮ್ಮ ತಲೆ ತಿಂತಿರು? ಕರೇನ ಮತ್ತ ಅನ್ನೋದ ಯಾಕ ಇಲ್ಲಿ ಯಾರು ಸತ್ತಾರ್ತಿ ಈ ಲೋಕದಿಂದ ಆ ಲೋಕಕ್ಕೆ ಕಳ್ಸಾಕೈತಿ. ಏ ನೀನ ಬಾಯಾಗ ನಾನು ಮಳ್ಳು ಯಾಕಲೆ ಅಲ್ಲ ತಾಳಿ ಕಟ್ಟಾಗಿಂದಂದ್ರ ಫಸ್ಟ್ ಅನ್ನೋದು, ಕಾಲಿಡಾಗಿಂದಂದ್ರ ಲಾಸ್ಟ್ ಅನ್ನೋದು. ತಾಳಿ ಕಟ್ಟಾಗಿದ್ದು ಪೋಸ್ಟ್ ಅನ್ನ ಪಾಯಪ್ಪ. ಅದನ್ನ ಹಿಂಗ ಇದನ್ನ ಹೇಳಲ್ಲ ತಮ್ಮ ಹೇಳಿ ಬಿಡಲಿ ಬಡಗನ ಶುರು ಮಾಡ್ಲ್ಯಾ. ಈಗ ಬಾರ್ಸವ್ರ ಬಾರ್ಸ್ರಿ ಹೋದಾರು ಓದ್ರಿಯಪ್ಪ. ಮಾಡ್ತೀನಿ ಆಚಾರ್ಯ ಬಳಿ ಮಂತ್ರವನ್ನಾದ್ರೂ ನಿಲ್ಲಿಸಿ. ಬರಬೇಕಾದದ್ದು ನಮ್ಮ ಬೀಗರ ವರದಕ್ಷಿಣೆ ಹಣ ಕೊಟ್ಟಿಲ್ಲ. ನಮ್ಮ ಬೀಗರಿಗೆ ಹೇಳಿ ವರದಕ್ಷಿಣೆ ಹಾಯಿಸೋದು ಬರ್ತೀರಾ? ಎಲ್ಲಿ ಹೋದಪ್ಪ ಹುಡುಗ ಬಾತಮ್ಮ ಏನ್ ಕೊಡ್ಬೇಕು ಅದ್ ಬಗೆಹರಿಸ್ಬೇಕಪ್ಪ. ದೇಸಾಯಿಬರಿ, ನಿಮ್ಮ ಮಾತಿನ ಪ್ರಕಾರ 50 ಗ್ರಾಮ ಚಿನ್ನವನ್ನು ತಂದಿದ್ದೀನಿ, ತೆಗೆದುಕೊಳ್ಳಿ. ನೋಡು ಮಹೇಶ, ನಿಮಗೆ ಕೊಡುತ್ತಿರುವ ವರದಕ್ಷಿಣೆ ಹಣದಲ್ಲಿ ಸ್ವಲ್ಪ ಹಣ ಕಡಿಮೆ ಇದೆ ದೇಸಾಯಿಯವರೇ. ಇರಲಿ ಕೊಡು ಮಹೇಶ. ಎಲ್ಲ ಬರಬರದ ಎಲ್ಲ ಬರಬರದ. ಏ ಆಚಾರ್ಯ, ಮಂತ್ರ ಶುರು ಮಾಡು. ನಡೆಯಬೇಕಾದ ಕಾರ್ಯ ಬೇಗ ನಡೆದು ಹೋಗ್ಬಿಡ್ಲಿ. ತಾರಾಬಲಂ ಚಂದ್ರಾಬಲಂ ವಿದ್ಯಾಬಲಂ ದಯಬಲಂ. ಆಚಾರ್ಯ ಅವ್ರೆ, ಮಂತ್ರ ನಿಲ್ಲಿಸಿ. ನಿಂದೆ ನೀ ಎದ್ದಿತ್ತಪ್ಪ ನಡ್ಬಾರ್ಕ. ಅಪ್ಪ, ಇವರು ಉದ್ರಿ ಹೇಳಲು ಇದೇನು ಕಿರಾಣಿ ಅಂಗಡಿ ಅಲ್ಲ. ಬರಬೇಕಾದ ವರಕ್ಷಣೆ ಪೂರ್ತಿ ಬರೋರಿಗೆ ನಾನು ಮಾತ್ರ ತಳಿ ಕಟ್ಟುದಿಲ್ಲಪ್ಪ. ಏ ಅಶೋಕ, ನೀನು ಸೋಮನೀರು, ನಾನು ಎಲ್ಲ ಬಗೆಹರಿಸುತ್ತೇನೆ. ಮಹೇಶ, ಹಣ ಎಷ್ಟು ಕಡಿಮೆ ಇದೆ? 10,000 ಹಣ ಕಡಿಮೆ ಇದೆ ದೇಸಾಯಿಯವರೇ. ನನ್ನ ಗೆಳೆಯನೊಬ್ಬನಿಗೆ ಹಣ ತೆಗೆದುಕೊಂಡು ಬರಲು ಹೇಳಿದ್ದೆ. ಅವನು ಇಷ್ಟರಲ್ಲಿ ಬಂದರೂ ಬರಬಹುದು. ಈಗ ಮುಹೂರ್ತ ಮೀರಿ ಹೋಗ್ತಾ ಇದೆ. ಮೊದಲು ನನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿ ದೇಸಾಯಿಯವರೇ. ಆಯ್ತು ಮಹೇಶ, ನಿನ್ನ ಗೆಳೆಯನು ಬಂದ ಮೇಲೆ 10,000 ಹಣವನ್ನಾದರೂ ನಮಗೆ ಕೊಡುವಂತೆ. ಏ ಚರಿ, ಮಂತ್ರ ಶುರು ಮಾಡು. ನಡೆಯಬೇಕಾದ ಕಾರ್ಯ ಬೇಗ ನಡೆದು ಹೋಗ್ಬಿಡ್ಲಿ. ಶುರು ಮಾಡ್ಲಾ. ತಾರಾಬಲಂ. ಅಪ್ಪ, ಇವರು ಉದ್ರಿ ಹೇಳಲು ಇದೇನು ಕುರಿ ವ್ಯಾಪಾರವಲ್ಲ. ಬರಬೇಕಾದ ಅಟ್ಟು ವರದಕ್ಷಿಣೆ ಹಣ ಬರುವವರೆಗೆ ನಾನು ಮಾತ್ರ ತಾಳಿ ಕಟ್ಟುದಿಲ್ಲಪ್ಪ. ಏನ್ರಿ ಚಿಕ್ಕದಣ್ಣವ್ರ ಹಾಗೆಲ್ಲ ಮಾತಾಡ್ಬೇಡ್ರಿ. ಪಾಪ ಬಡವರದ ಅಣ್ಣ ಚಲೋ ಮದ್ವಿ ಮಾಡಕ್ ನಿಂತಾನ್ರಿ. ಏನಾದ್ರೂ ಹೇಳಿ ಮದ್ವಿ ಮಾಡ್ಕೋರಿಲ್ಲ. ಬಂಗಾರಿ, ನೀನು ಈ ಮದುವೆ ಊಟಕ್ಕೆ ಬಂದವಳು, ಸೋಮನೆ ನಿಲ್ಬೇಕು. ನಾಳೆ ನನ್ನ ಗೆಳೆಯರೆಲ್ಲ ಅಶೋಕ್ ಕುದುರೆ ಮದುವೆ ಅಂದವನು ನನಗೆ ಆಡ್ಕೊಳ್ತಾರೆ. ಅಷ್ಟು ಕೈ ನೀಗ್ದವನು ಈ ಮದುವೆಗೆ ಯಾಕೆ ಹೋಗ್ಬೇಕಾಗಿತ್ತು? ಅಶೋಕ, ಈ ಮದುವೆ ನಿಂತರೆ ಮನೆತನದ ಮರ್ಯಾದೆ ಏನಾಗುತ್ತದೆ? ಹೋಗ್ಲಾ, ಹಸೆ ಮನೆ ಮೇಲೆ ಕೊಡು ತಾಳಿಯನ್ನು ಕಟ್ಟೋಕು ಕುಮಾರ. ಪಾಪ, ನೀನ್ ಎಂತ ಹುಚ್ಚನಿದ್ದೀಯ? ನಾಳೆ ವರದಕ್ಷಿಣೆ ವಸೂಲಿಗಾಗಿ ಇವ್ರ ಮನೆಗೆ ಹೋಗಂತೇನು? ನಾಳೆ ಏನಾದ್ರೂ ಇವ್ರ ತಂಗಿ ನಮ್ಮ ಮನೆಗೆ ಬಂದತ್ತೆ ಏನಾದ್ರಾಗ ಹೆಚ್ಚ ಕಡಿಮೆ ಆಗಿ ಸತ್ತಳಂದ್ರ ವರದಕ್ಷಿಣೆ ಬಾಕಿ ಇತ್ತು, ತಾವೇ ಬಡದು ಹಾಕ್ಯಾರ ಅಂತ ಊರೆಲ್ಲ ಡಂಗ್ರ ಸಾರ್ತಾರೆ. ಅದೇನೇ ಆಗ್ಲಪ್ಪ, ಬರಬೇಕಾದ ಹಣ ಬರೋವರೆಗೆ ನಾನು ಮಾತ್ರ ತಾಳಿ ಕಟ್ಟುದಿಲ್ಲಪ್ಪ. ಚಿಕ್ಕ ದೇಸಾವರ, ಮದುವೆ ಮಾಡಬೇಕಾದ್ದು ಹೆಣ್ಣಿನವರ ಕರ್ತವ್ಯ. ಈ ಮದುವೆ ಸಲುವಾಗಿ 2 ಎಕರೆ ಹೊಲ ಮಾರ್ಯಾನ. ಮದುವೆ ವರ್ಷದಲ್ಲಿ ಏನೋ ಹೆಚ್ಚ ಕಡಿಮೆ ಆಗಿದೆ. ಅದೇನಿದ್ರು ಆಮೇಲೆ ಕೊಡ್ತಾರ, ಮೊದಲು ತಾಳಿ ಕಟ್ರಪ್ಪ, ತಾಳಿ ಕಟ್ರಿ. ಧರ್ಮ್ಯ, ಈ ಮದುವೆ ಮಂಟಪಕ್ಕ ನಿನ್ನ ಪಂಚಾಯತಿ ಮಾಡಲು ಖರ್ಚಿಲ್ಲ. ಏಯ್, ನಮ್ಮ ಹೊಡೆದಾಗ ಅಷ್ಟ ಆಳಲ್ಲ. ಈ ಮದುವೆ ಮಂಟಪದಾಗೂ ಆಳೋದು ಮಾತ್ರ ಮರಿಬೇಡ. ಬಂದ್ಬಿಟ್ಟಲ್ಲಿ ದೊಡ್ಡ ಪಂಚಾಯತಿ ಮಾಡಲು ಸೋಮನೆ ನಿಲ್ಬೇಕು. ಅಪ್ಪ, ಯಾರು ಏನೇ ಹೇಳಲಿ ಅದು ಏನೇ ಆಗಲಿ, ಬರಬೇಕಾದನ್ನ ಪೂರ್ತಿ ಬರೋದು ನಾನು ಮಾತ್ರ ತಾಳಿ ಕಟ್ಟುದಿಲ್ಲಪ್ಪ. ಲೇ 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 ವರದಕ್ಷಿಣೆ ಕೊಡೋದು ನಿಮ್ಮ ಕೈಲಿ ನೀಗದಿದ್ರ ಇಂಥ ದೊಡ್ಡವ್ರು ಬಿಗ್ತಾನ ಮಾಡಬಾರ್ದು. ಅಲ್ಲ, ವರದಕ್ಷಿಣೆ ಕೇಳಂತ ಅಳತಿಯಲ್ಲ ಗೊಳೆ ಅಂತ ನಿಂತ ಹೊತ್ತು ಮುಳುಗತಕ್ಕ ರೋಡ್ ಮೇಲೆ 1000 ಮಂದಿ ಅಮ್ಮ ತಾಯೇ
ತಾಯಿ ಅಂತ ಭಿಕ್ಷೆ ಬೇಡ್ಕೊತ ತಿರ್ಗಾಡ್ತಿರ್ತಾರ. ಅಂಥವ್ರಿಗೆ ಇಂಥ ನಿಮ್ಮ ತಂಗಿನ ಕೊಟ್ಟು ಮದುವೆ ಮಾಡ್ದಪ್ಪ. ವರದಕ್ಷಿಣೆ ಕೊಡಿದ್ರೆ ನೀಗಂಗಿಲ್ಲ. ಎದಕ್ಕೆ ಬಳೆ ಮಾಡ್ತಿರೋ? ಎದಕ್ಕೆ ಬಳೆ ಮಾಡ್ತೀರಿ? ಓ ಹಿರಿಯರ, ಸೋಮ್ನಿಲ್ರಿ, ಸೋಮ್ನಿಲ್ರಿ. ಚಿಕ್ಕ ದೇಶ ಅವ್ರ, ಒಂದು ಕಾಲದಾಗ ನಿಮ್ಮ ವಾಡ್ಯದ ನೆರಳಾಗ ಸಾವಿರಾರು ಮಂದಿ ಬದುಕಿ ಸತ್ತು ಹೋಗ್ಯಾರಪ್ಪ. ಅಂತ ವಾಡ್ಯದಾಗ ನೀವು ಹುಟ್ಟಿ 10,000 ವರದಕ್ಷಿಣೆಯಾಗಿ ಮದುವೆ ನಿಂತು ಹೋದ್ರ ಮಣಿತನ ಮರ್ಯಾದೆ ಏನಕತ್ರಿಪ್ಪ, ಮಣಿತನ ಮರ್ಯಾದೆ ಏನಕತ್ತಿ. ದೊಡ್ಡ ದೇಶ ಅವ್ರ, ನೀವು ತಪ್ಪು ತಿಳಿಲ್ಲ ಅಂದ್ರ ನಾ ಒಂದು ಮಾತು ಹೇಳ್ತೀನಿ ಅಪ್ಪಾರ. ಹೇಳು ಧರ್ಮ. ತಣ್ಯರ, ಈ ತಿಂಗಳು ನನಗೆ ಕೊಡಬೇಕಾದ ಪಗಾರದಾಗ 10,000 ಹಣ ಕಟ್ ಮಾಡ್ಕೊಂಡ ಮಹೇಶನ ವರದಕ್ಷಿಣೆ ತಗೊಳ್ರಿ. ಆದ್ರ ಈ ತುಂಬಿದ ಮದುವೆ ಮಂಟಪದಾಗ ಅವಮಾನ ಮಾಡಿ ಬಡವ್ರ ಮನೆ ಮುರಿಬೇಡ್ರಪ್ಪ, ನಿಮಗೆ ಕೈ ಮುಗಿದು ಕೇಳ್ತೀನಿ. ಓಹೋ, ದೊಡ್ಡ ದೊಡ್ಡ ಸರ್ಕಾರ ದುಡ್ಡು ಕೊಡ್ದಾನ ದೊಡ್ಡ ಆಯ್ತು. ಒಪ್ಪತ್ತು ಊಟಕ್ಕಾಗಿ ನಮ್ಮ ಮನೆಯಲ್ಲಿ ಜೀತ ಮಾಡ್ತಿರೋ ಆಳು ನೀನು ನನಗೆ ದುಡ್ಡು ಕೊಡ್ತೀಯ? ಬಾಯ್ ಮುಚ್ಕೊಂಡು ಸುಮ್ಮನೆ ನಿತ್ರ ಸರಿ. ಅಪ್ಪ, ಅದೇನೇ ಆಗಲಿ, ಬರಬೇಕಾದ 8 ವರ್ಷ ಬರೋರು ನಾನು ಮಾತ್ರ ತಾಳಿ ಕಟ್ಟುದಿಲ್ಲಪ್ಪ. ಸಾಹೇಬ್ರಿ, ಇದ್ದೊಬ್ಬ ತಂಗಿಯ ಮದುವೆಯನ್ನು ಮಾಡುವಗೋಸ್ಕರ ನನಗಿರುವ 2 ಎಕರೆ ಹೊಲವನ್ನೇ ಮಾರಿ ಇಂದು ತಂಗಿಯ ಮದುವೆಯನ್ನು ಮಾಡ್ತಾ ಇದ್ದೀನಿ. ಕೇವಲ 10,000 ಹಣದಿಂದಾಗಿ ಇಂದು ಈ ಮದುವೆ ನಿತ್ತು ಹೋಯ್ತಂದರೆ ನಮ್ಮ ಅಣ್ಣ ತಂಗಿಗೆ ಸಾವೊಂದೇ ಗತಿ. ದೇಸಾಯವರೇ, ನಮಗೆ ನೋಡಿ, ಮುಹೂರ್ತ ಮೀರಿ ಹೋಗ್ತಾ ಇದೆ. ಮೊದಲು ನನ್ನ ತಂಗಿಯ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ದೇಸಾಯವರೇ, ಈ ನಿಮ್ಮ ಎದ್ದೇಳಣ್ಣ, ಎದ್ದೇಳು ಅಣ್ಣ. ಇಷ್ಟು ಅಂಗ್ಲಾಚಿ ಬೇಡ್ಕೊಂಡ್ರು ನಿನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಣ್ಣ ಇವರು. ಇಂಥವ್ರ ಕಾಲು ಹಿಡಿಯೋದಕ್ಕಿಂತ ಯಾವ್ದಾದ್ರು ಒಂದು ಕತ್ತೆ ಕಾಲು ಹಿಡ್ದಿದ್ರೆ ವಾಸಿ ಇತ್ತಲ್ಲಣ್ಣ. ಇನ್ನೇನಣ್ಣ ಮಾಡ್ಲಿ? ನನಗೆ ಸ್ವಲ್ಪ ನೋವಾದ್ರೂ ಸಹಿಸ್ಕೊಳ್ಳಾರ್ದ ನನಗೆ ಇಷ್ಟು ಜನರ ಮುಂದೆ ಅವಮಾನ ಮಾಡಿದ್ರೆ ಕಾಲಿಲ್ಲಿಂದ ಹೋದ್ರು ನೋಡ್ಕೊಂಡು ಹೇಗಣ್ಣ ಇರ್ಲಿ? ಅಣ್ಣ, ನಿನಗಿಷ್ಟೆಲ್ಲ ಅವಮಾನ ಮಾಡಿದ ಇವನ ಕೈಯಿಂದ ನನ್ನ ಕೊಳ್ಳಿಗೆ ಮಾಂಗಲ್ಯ ಕಟ್ಟಿಸ್ಕೊ ಅಂತೀಯ? ಸಾಧ್ಯ ಇಲ್ಲಣ್ಣ, ಸಾಧ್ಯ ಇಲ್ಲ. ನನ್ನ ದೇಹದಲ್ಲಿ ಜೀವ ಇರುವವರೆಗೂ ಇಂಥ ಪಿಶಾಚಿ ಕೈಯಿಂದ ಯಾವ ಕಾರಣಕ್ಕೂ ನಾನು ತಾಳಿ ಕಟ್ಟಿಸ್ಕೊಳ್ಳೋದಿಲ್ಲ. ಅವಮಾನ ಈ ಮದುವೆ ಮಂಟಪದಲ್ಲಿ, ಅದು ನನ್ನ ಗೆಳೆಯರ ಮುಂದೆ ನೆಗೋ ಅವಮಾನ. ಸಕ್ಕಿನ ಹಣ್ಣೆ ಅಶೋಕ, ನಿನ್ನ ಬಾಯಿಂದ ಸೊಕ್ಕಿನ ಹೆಣ್ಣು ಅನ್ನೋ ಮಾತ ಎಲ್ಲಿವರೆಗೂ ಹಿರಿಯರಿದ್ದಾರೆ ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ದೆ. ಆದ್ರೆ ಆ ಮರ್ಯಾದೆಗೆ ತಕ್ಕವನು ನೀನಲ್ಲ. ಏಯ್, ಇನ್ನೊಂದು ಮಾತು ಹೆಚ್ಚಿಗೆ ಆಡಿದೆ ನಿಜ ಆದ್ರೆ ಹೂವಿನಾರ ಹಿಡಿಬೇಕಾದ ಕೈಯಲ್ಲಿ ಚಪ್ಪಲಿ ಬರುತ್ತೆ, ಎಚ್ಚರ. ಹುಚ್ಚಾಟ ಅಲ್ಲಣ್ಣ, ಇಂಥ ಶ್ರೀಮಂತರು ನಮ್ಮಂತ ಬಡವರೊಂದಿಗೆ ಆಡ್ತಿರುವ ಚೆಲ್ಲಾಟ. ಇಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರು ಕರುಣೆ ಇಲ್ಲದೆ ಮಾತಾಡ್ತಾ ಇದ್ದಾರೆ ಅಂದ್ಮೇಲೆ ಇನ್ನು ಇಂಥವನ ಕೈಯಿಂದ ತಾಳಿ ಕಟ್ಟಿಸ್ಕೊ ಅಂತ ಹೇಳ್ತೀರಣ್ಣ ನನಗೆ. ನೋಡಿ, ಈ ಮದುವೆ ಮನೆ ನನ್ನದು, ಈ ಮದುವೆ ಮಂಟಪ ನನ್ನದು. ದಯವಿಟ್ಟು ಇಲ್ಲದೆ ಎಲ್ಲರೂ ಹೊರಟು ಹೋಗಿ. ಈ ಮದುವೆ ಮಂಟಪದಾಗ, ಅದು ನನ್ನ ಗೆಳೆಯರ ಮುಂದೆ ನನಗೆ ಅವಮಾನ. ಇದುವರೆಗೆ ವರದಕ್ಷಿಣೆ ಬೇಕಂತ ಆಟ ತೊಟ್ಟು ನಿಂತಿದ್ನಿ. ಇವಾಗ ಹೇಳ್ತೀನಿ ಕೇಳ, ಒಂದು ನಯ ಪಕ್ಷ ವರದಕ್ಷಿಣೆ ನೋಡಿ ನೀ ಕೊಳಿ ತಾಳಿ ಕಟ್ತೀನಿ.
ನನಗೆ ಅವಾಗಂಗಿಲ್ಲ. ಅಯ್ಯವ್ವ ಅಯ್ಯವ್ವ ಆಕೆ ತಾಳಿ ಕಟ್ರು. ಏ ನನಗೆ ಕಟ್ರು. ಏಯ್ ಅಶೋಕ, ಹೋಗೆ ಬಾರಿ ಅಂತ ಕರೆಯೋದಕ್ಕೆ ಇನ್ನು ನನ್ನ ಹೆಸರಿನ ತಾಳಿ ನಾನು ಕೊರಳಿಗೆ ಬಿದ್ದಿಲ್ಲ. ಹಾಗಂತ ಕರೆಯೋ ಅಧಿಕಾರನೂ ನಿನಗಿಲ್ಲ. ನೋಡಿ, ನಿಮಗೇನಾದ್ರೂ ಮಾನವೀಯತೆ ಮನುಷ್ಯತ್ವ ಅನ್ನೋದು ಇದ್ದಿದ್ದೇ ನಿಜ ಆದ್ರೆ ಐ ಸೇ ಫಸ್ಟ್ ಗೆಟ್ ನಮ್ಮ 3 ಮಂದಿಗೆ ಸರಿಸಿ ಆಯುಷ್ಯ ಪಟ್ಟಿಗೆ ಬಿಡ್ಬೇಡ್ತಾನೆ ಯಾರಕ್ಕೇನು ಪರವಾಗಿಲ್ಲವೇ, ಸೋಕು ಮೈ ತುಂಬೈತಿ. ಆ ಸೋಕು ಹೆಂಗ್ ಇಳಿಸ್ಬೇಕಂತ ಚೆನ್ನಾಗಿ ಗೊತ್ತಿದೆ ಕಣೆ. ನೆಲದ ಮೇಲೆ ಕುಂತು ರಂಗೋಲಿ ಬಿಡಿಸು ನಿನಗೆ ಕಪ್ಪಿರ್ಬೇಕಾದ್ರೆ, ಮೋಕದ ಮೇಲೆ ಮೀಸೋದು ಗಂಡಸು ನನಗೆ ಕಪ್ಪಿರಬಾರ್ದು. ಅರೆ ಒಂದು ನಯ ಪೈಸೆ ಬರದಕ್ಷಿಣ ತಾಳಿ ಕಟ್ಟ. ಸುಮ್ನಿಲ್ರಿ ಹಿರಿಯರ, ಸುಮ್ನಿಲ್ರಿ. ಮಾಡುವಂತವ್ರಿಗೆ ಮಾತಿನ ಪೆಟ್ಟಂತ, 3 ಬಿಟ್ಟವ್ರಿಗೆ ಮಚ್ಚಿ ಪೆಟ್ಟಂತ. ನೀನು ಒಬ್ಬ ಹೆಣ್ಣದ ತಂದೆಯಾಗಿ ಈ ರೀತಿ ಮಾಡಕತ್ತಿಲ್ಲ, ಲಾಚ್ಕಾಗುದಿಲ್ಲ ನಿನಗ? ಊರಾಣ ಮಂದಿ ಎಲ್ಲ ಏನು ಮಾತಾಡಕತ್ತಾರ ಗೊತ್ತೈತೇನ? ದೇಸಾಯಿ ಅವ್ರನ್ನ ಮದುವೆಗೆ ಬಂದಾರೋ ಇಲ್ಲ ಬಂಡಿ ಹುಡ್ಕೊಂಡು ಜಗಳಕ್ಕೆ ಬಂದಾರಂತ ಊರಾಣ ಮಂದಿ ಮಾತಾಡಕತ್ತಾರ. ಸುಮ್ನಿಲ್ರಿ. ನನ್ನ ಗೆಳೆಯರ ಮುಂದೆ ನಿಮಗೆ ಅವಮಾನ. ನಾನು ದೋಸ್ತರ ಮುಂದೆ ನನಗೆ ಅಪಮಾನ. ಚಿಕ್ಕ ದೇಶವ್ರ ಮಾತಿಗೆ ಮಾತು ಬೆಳೆದ ಯಾಕೋ ಪರಿಸ್ಥಿತಿ ಕೈ ಮೀರುವಂಗ ಕಾಣ್ತಿದ್ರಪ್ಪ. ಅದೇನಿದ್ರು ಆಮೇಲೆ ಬಗೆಹರಿಸೋಣ, ಮೊದಲು ಹಾರ ಬದ್ದ. ಏಯ್ ಧರ್ಮ್ಯ, ಹಾರೋದ ಬೆಂಕಿ ಹಚ್ಚು. ಆ ಗಂಗಿ ನನ್ನ ಮನಸ್ಸಿಗೆ ಬೆಂಕಿ ಹಚ್ಚಿದವ್ರೆ. ಹೀಗೆ ನಾನು ಮಲಗ ಕಟ 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 ಕಟ. ದೇಸಾಯವ್ರಿ, ದೊಡ್ಡವರಾಗಿ ನೋಡ್ತಾ ನಿಂತ್ಬಿಟ್ಟಿದಾರಲ್ಲ, ಇಬ್ಬರಿಗೆ ಬುದ್ಧಿ ಮಾತು ಹೇಳಿ ಮದುವೆನ ಮುಂದಡ್ಸಿ. ಅಶೋಕ, ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ. ಏನಿದ್ರು ಆಮೇಲೆ ಸರಿ ಮಾಡೋಣ. ಹಸಿ ಮನೆ ಮೇಲೆ ಹೋಗು, ತಾಳಿಯನ್ನು ಕೊಟ್ಟು ಕುಮಾರ. ಹೋಗೋ, ನಾ ಹೇಳ್ತಾ ಇದ್ದೀನಿ, ಹೋಗೋ. ದೇಸಾಯಿರೇ, ನಿಮ್ಮ ಮಗನಿಗೆ ನೀವೇನಾದ್ರೂ ಒಪ್ಪಿಸಬಹುದು, ಆದ್ರೆ ನಾನು ಮಾತ್ರ ಈ ಮದುವೆಗೆ ಯಾವತ್ತೂ ಒಪ್ಪೋದಿಲ್ಲ. ಒಂದೊಂದು ಪೈಸಕ್ಕೂ ಬಾಯಿ ಬಿಡ್ತಿರೋ ಇಂಥ ದನ ಪಿಶಾಚಿ ಕೈಯಿಂದ ನಾನ್ ತಾಳಿ ಕಟ್ಸ್ಕೊಳ್ಳೋದ? ನನ್ನ ದೇಹದಲ್ಲಿ ಜೀವ ಇರೋವರೆಗೂ ಅದೆಂದಿಗೂ ಸಾಧ್ಯವಿಲ್ಲ. ಹಾಗೆಲ್ಲ ಅನ್ಬೇಡಮ್ಮ. ಒಂದು ಮದುವೆ ಮಂಟಪದಲ್ಲಿ ಒಂದು ಹೆಣ್ಣಿನ ಮದುವೆ ನಿಂತ್ರೆ ಹೆಣ್ಣಿಗೆ ಕಷ್ಟ, ಗಂಡಿಗೇನು 100 ಹೆಣ್ಣುಗಳು ಸಿಗ್ತಾರೆ. ನೋಡಿ, ಯೋಚನೆ ಮಾಡು. ದಯವಿಟ್ಟು ಇಲ್ಲಿ ಯಾರು ನನಗೆ ಅಡ್ವೈಸ್ ಮಾಡೋದಕ್ಕೆ ಬರಬೇಡಿ. ಅವನ ಮೇಲೆ ನಿಮ್ಗೆ ಅಷ್ಟೊಂದು ಕರುಣೆ ಇದ್ರೆ ನೀವೇ ಯಾಕ್ರಿ ತಾಳಿ ಕಟ್ಸ್ಕೋಬಾರ್ದು? ಗಂಗಾ, ಇದೇ ನಿನ್ನ ಕೊನೆಯ ನಿರ್ಧಾರವೇನು? ಹೌದು. ನೋಡು, ನಿನಗಷ್ಟು ಸಕ್ಕಿದ್ರೆ ಈ ನನ್ನ ಗೆಳೆಯನ ಮಗಳಾದ ಇವಳನ್ನೇ ನನ್ನ ಸೊಸೆಯನಾಗಿ ಸ್ವೀಕಾರ ಮಾಡುತ್ತೇನೆ. ನನಗೆ ನನ್ನ ಮರ್ಯಾದೆಯ ಮುಖ್ಯ, ನೈಯಾಪೇಶ ವರದಕ್ಷಿಣೆ ಬೇಡ. ಇವಳ ಕೊರಳಿಗೆ ನನ್ನ ಮಗ ತಾಳಿಯನ್ನು ಕಟ್ಟುತ್ತಾನೆ. ದೇಸಾಯವ್ರೆ, ನಾನು ಈ ಮದುವೆಗೆ ಬಂದವಳು, ಮದುವೆ ಮಾಡ್ಕೊಳಕಲ್ಲ. ಈ ಮದುವೆ ಮಂಟಪದಲ್ಲಿ ನನ್ನನ್ನು ಹರಕೆ ಕುರಿಯಾಗಿ ಮಾಡಬೇಡಿ. ನಾನು ಬರ್ತೀನಿ. ನಮ್ಮಪ್ಪ ಹೇಳಿದ ಮಾತಾಡ ಕೇಳು. ಇಂಥ ಸೊಕ್ಕಿನ ಹೆಣ್ಣಿನ ಜೊತೆ ಬಾಳೋದಕ್ಕಿಂತ ನಿನ್ನ ಜೊತೆ ನೀ ಬಾಳ್ಬೇಕು ಅನ್ನೋದು ನನ್ನ ಆಸೆ. ಅಶೋಕ, ಅವಳು ಆಡುತ್ತಿರೋ ಮಾತು ಸೊಕ್ಕಿನ ಮಾತಲ್ಲ, ಸ್ವಾಭಿಮಾನದ ಮಾತು. ಅದೇನಾಗಲಿ, ಅವಳಿಗೆ ಕಟ್ಟಬೇಕ ತಾಳಿ ನೀನು ಕಟ್ಟ.
ಸಿಬಿಲಿಗೆ ದೇಸಾಯಿನಿಗೆ ಈ ಮದುವೆ ಮಂಟಪದಲ್ಲಿ ಅವಮಾನ ಮಾಡುತ್ತಿರುವರ ಮಕ್ಕಳ. ಇದುವರೆಗೆ ಈ ದೇಸಾಯಿ ಸಿಬಿಲಿಗೆ ದೇಸಾಯಿ ಆಗಿದ್ದ. ಇನ್ನು ಮುಂದೆ ಸಿಡದತ್ತ ಶಿವನಾಗ ಈ ಊರಿನ ಪಂಚಾಯತಿಗೆ ಮೂಡ ಮೊದಲು ಮಾತ್ರ ಮರೆಯಬೇಡಿ. ಹೇ ಮಹೇಶ, ಅದು ಈ ಊರಾಗ ನನ್ನನ್ನು ಎದುರು ಹಾಕೊಂಡು ಅಣ್ಣ ತಂಗಿ ಹೆಂಗ ಬಾಳೆ ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ ಮಕ್ಕಳ. ಹೇ ಮಹೇಶ, ಇವತ್ತು ಈ ಮದುವೆ ಮಂಟಪದಲ್ಲಿ ನಿಮ್ಮ ತಂಗಿಯ ತಲೆ ಮೇಲೆ ನಾನು ಅಕ್ಷತಕಾಲ ಹಾಕಬೇಕಾಗಿತ್ತು. ಅದು ಮಿಸ್ ಆಗಿ ಹೋಯ್ತು ಮಕ್ಕಳ. ನೋಡಿ, ನೀವು ಅಣ್ಣ ತಂಗಿರು ಇಬ್ರು ಸತ್ತ ಮೇಲೆ ನಿಮ್ಮ ಗೋರಿ ಮೇಲೆ ಅಕ್ಕಿ ಕಾಳು ಹಾಕ್ತಾರೆ ಮಕ್ಕಳು. ಈಗ ನಾನು ನನ್ನ ತಂಗಿಗೆ ಹೇಗೆ ಸಮಾಧಾನ ಹೇಳಲಿ ಧರ್ಮಣ್ಣವರೇ? ಮೊದಲೇ ನಿನ್ನ ತಂಗಿ ನೊಂದಿದ್ದಾಳೆ. ಅವಳು ಮುಂದೆ ನೀನೇ ಹಿಂಗ ಕಣ್ಣೀರ್ ಹಾಕೋತ್ ಕುಂತ್ರ ನಿನ್ನ ತಂಗಿಗೆ ಯಾರು ಸಮಾಧಾನ ಹೇಳ್ತಾರ? ಆದಿದ್ದಾಗ ಹೋಯ್ತು ಮಹೇಶ, ಸಮಾಧಾನ ಮಾಡ್ಕೋ. ನೀವು ಮಾತಿನಲ್ಲಿ ಬರೀ ಧರ್ಮವಂತರಲ್ಲ, ಗುಣ ಸ್ವಭಾವದಲ್ಲಿ ಧರ್ಮವಂತರು ಅಂತ ನಿಮ್ಮ ಮಾತು ಆಗ್ಲೇ ಕಂಡಿಡ್ದೆ. ನೋಡಿ, ನಾನು ನಿಮ್ಗೊಂದು ಮಾತು ಕೇಳಬೇಕು ಅಂತ ಮಾಡಿದ್ದೀನಿ, ನಡ್ಸ್ಕೊಡ್ತೀರಾ? ಅದ್ಯಾವ ಮಾತು ಅಂತ ಕೇಳಿ, ನನ್ನಿಂದ ಆಗುವಂತಿದ್ರೆ ಖಂಡಿತ ನಡೆಸ್ಕೊಡ್ತೀನಿ. ಇಲ್ಲಿವರೆಗೂ ಮದುವೆ ಮಂಟಪದಲ್ಲಿ ಏನ್ ನಡೀತು ಅನ್ನೋದನ್ನ ನೀವು ಕಣ್ಣಾರ ನೋಡಿದ್ದೀರಿ. ಈಗ ನನ್ನ ಮದುವೆ ನಿಂತಿದ್ದಕ್ಕೆ ಬಂದಿರೋ ಜನರ ಮುಂದೆ ನಮ್ಮ ಅಣ್ಣನಿಗೆ ಸಾಕಷ್ಟು ಅವಮಾನ ಆಗಿದೆ. ಈ ಅವಮಾನ ಸಹಿಸಕ್ಕಾಗದೆ ನನ್ನ ಅಣ್ಣ ತನ್ನ ಜೀವಕ್ಕೆ ಏನಾದ್ರೂ ಮಾಡ್ಕೊಂಡ್ಬಿಟ್ರೆ ನನ್ನ ಅಣ್ಣನಿಗೆ ಏನನ್ನಾದ್ರೆ ನಾನು ಜೀವಂತ ಬದುಕಿರೋದಿಲ್ಲ ರೀ. ನಾನು ನಾಚಿಕೆ ಬಿಟ್ಟು ಕೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ. ನೀವು ನನ್ನ ಕೊರಳಿಗೆ ತಾಳಿ ಕಟ್ತೀರಾ, ನನ್ನ ಮಾಂಗಲ್ಯ ದಾತ್ರ ನೀವು ಆಗ್ತೀರಾ? ಗಂಗಾ, ಏನ್ ಹೇಳ್ತಾ ಇದ್ದೆ ನೀನು? ನಾನ್ಯಾರು? ನಾನು ದೇಸಾವರ ಮಣಿಯಾಳು. ಮೇಲಾಗಿ ನನ್ನ ಜಾತಿ ಯಾವುದೆಂದು ನನಗೆ ಗೊತ್ತಾ? ಜಾತಿಯನ್ನು ಯಾವತ್ತೂ ನಂಬಿ ಬಾಳ್ದವಳಲ್ಲ ನಾನು. ಮಾನವೀಯತೆ, ಮನುಷ್ಯತ್ವ ಅನ್ನೋದು ಯಾರ ಹತ್ರ ಇದೆಯೋ ಅವರೇ ಒಳ್ಳೆ ಜಾತಿಯವರು ಅಂತ ನಂಬಿದವಳು ನಾನು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ರೆ ಸಾಕು. ಗಂಗಾ ದುಡುಕಬೇಡ, ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ನಾನೊಬ್ಬ ಬಡವ, ನನ್ನಂತ ಬಡವನ ಕೈ ಹಿಡಿದು ನೀನ್ಯಾವ ಸುಖ ಪಡಬೇಕಂದಿರುವೆ? ಬೇಡ ಗಂಗಾ, ಬೇಡ. ನೋಡಿ, ಮದ್ವೆ ಆಗೋದಕ್ಕಿಂತ ಮುಂಚೆ ನನ್ನ ಕೈ ಹಿಡಿಯೋ ಗಂಡು ಕೋಟ್ಯಾಧಿಪತಿ ಆಗಿರ್ಬೇಕು, ಶ್ರೀಮಂತನಾಗಿರ್ಬೇಕು, ಇಂಜಿನಿಯರ್ ಆಗಿರ್ಬೇಕು ಅಂತ ಯಾವತ್ತೂ ಆಸೆ ಪಟ್ಟವಳಲ್ಲ. ಪ್ರೀತಿಯಿಂದ ತುಸು ಗಂಜಿ ಕೊಟ್ಟು ಗುಡಿಸ್ಲಲ್ಲಿಟ್ಟು ಸಲುವುದ್ರು. ಪ್ರೀತಿಯಿಂದ ಗಂಜಿ ಕೊಟ್ಕೊಂಡು ಜೀವನ ಮಾಡ್ಕೊಂಡಿರ್ತೀನಿ. ಹೆಚ್ಚು ಕಡಿಮೆ ಕೂಲಿ ಮಾಡು ಅಂದ್ರೂ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀನಿ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಕೈ ಮಹೇಶ, ನಿನ್ನ ತಂಗಿ ಏನೇನು ಮಾತನಾಡ್ತಾ ಇದ್ದಾಳೆ, ಸ್ವಲ್ಪ ನೀನಾದ್ರೂ ಬುದ್ಧಿ ಹೇಳು. ಹೌದು ಧರ್ಮಣ್ಣವರೇ, ಎಂದು ನನ್ನ ತಂಗಿ ಮದುವೆನೇ ನಿಂತು ಹೋಯ್ತಂದರೆ ನಾಳೆ ನನ್ನ ತಂಗಿಯನ್ನು ಮದುವೆಯಾಗಲು ಯಾರು ಮುಂದೆ ಬರುವುದಿಲ್ಲ ಧರ್ಮಣ್ಣವರೇ, ಯಾರೂ ಮುಂದೆ ಬರುವುದಿಲ್ಲ. ನೋಡಿ, ಈ ಬಡವನ ಮೇಲೆ ಕರುಣೆಯನ್ನು ತೋರಿ ನನ್ನ ತಂಗಿಯ ಬಾಳಿಗೆ ಒಂದು ಬೆಳಕು ಕೊಡಿ ಎಂದು ಈ ನಿಮ್ಮ ಕಾಲು ಹಿಡಿದು ನಿನ್ನ ಒಪ್ಪಿಗೆನೂ ಇದೆಯಾ? ಹೌದು ಧರ್ಮಣ್ಣವರೇ. ಆಯ್ತು ಮಹೇಶ, ನಿಮ್ಮ ಕಷ್ಟ ಏನಂತ ನನಗೆ ಅರ್ಥ ಆಗುತ್ತೆ. ಈ ಮದುವೆಗೆ ನೀನು ಒಪ್ಪಿಗೆ ಇದ್ರೆ ಖಂಡಿತ ನಿನ್ನ ತಂಗಿ ನಾನು ಮದುವೆ ಆಗ್ತೀನಿ. ಧರ್ಮಣ್ಣವರೇ, ಈ ನಿಮ್ಮ ಉಪಕಾರವನ್ನು
ನಾವು ಅಣ್ಣ ತಂಗಿಯರು ನಮ್ಮ ಜೀವನ ಇರುವವರೆಗೆ ಎಂದಿಗೂ ಮರೆಯುವುದಿಲ್ಲ ಧರ್ಮಣ್ಣ. ನಿನ್ನವರು ಹಣವಿರಲು ಆದರೂ ನೋಡಮ್ಮ ತಂಗಿ, ಇಂದು ಯಾವ ಮದುವೆಯ ಮಂಟಪದಲ್ಲಿ ನಿನ್ನ ಮದುವೆ ನಿಂತು ಹೋಗಿತ್ತೋ ಅದೇ ಮದುವೆಯ ಮಂಟಪದಲ್ಲಿ ಧರ್ಮರಾಜನ ಗುಣವನ್ನು ಹೊಂದಿರುವ ಈ ಧರ್ಮಣ್ಣನ ಸಂಗಡ ಇಂದು ನಿನ್ನ ಮದುವೆ ಮಾಡಿ ಕಳಿಸುತ್ತೇನೆ. ಸ್ವಲ್ಪ ತಡೆಯಮ್ಮ. ಹಾಗೆ ಎಮ್ಮಿ ಕರ ಎಳ್ಕೊಂಡ್ ಬಂದಂಗ ಮಾಡಿದಿಲ್ಲ ಮದುವೆ ಮರ್ಯಾಕ ನಾ ಕಾರಣ ಅದೇನ. ನೋಡಿ ಆಚಾರ್ಯ ಅವರೇ, ಹಾ ದೇಸಾಯಿ ಅವರ ಗಲಾಟೆಯಲ್ಲಿ ಈ ಮದುವೆ ಇಲ್ಲಿಗೆ ನಿಂತು ಹೋಯಿತೆಂದು ತಾವು ಜನಗಳ ಸಂಗಡ ಹಾಗೆ ಹೊರಟು ಹೋಗ್ತಾ ಇದ್ದೀರಲ್ಲ. ಹೌದಪ್ಪ, ನಾನು ಹೋಗಿ ನಿನ್ನಗೆ ತಕೊಂಡು ಹೋಗಿ ಬಿಟ್ರವ್ರ. ನೋಡಿ ಆಚಾರ್ಯ ಅವರೇ, ಇಂದು ಯಾವ ಮದುವೆಯ ಮಂಟಪದಲ್ಲಿ ನನ್ನ ತಂಗಿ ಮದುವೆ ನಿಂತು ಹೋಗಿತ್ತೋ ಅದೇ ಮದುವೆಯ ಮಂಟಪದಲ್ಲಿ ದೇಸಾಯಿ ಅವರ ಮನೆಯಲ್ಲಿ ಕೆಲಸದ ಆಳಾಗಿರತಕ್ಕಂಥ ಈ ಧರ್ಮಣ್ಣನ ಸಂಗಡ ಇಂದು ನನ್ನ ತಂಗಿ ಮದುವೆಯನ್ನಾದ್ರೂ ಮಾಡಿಸಿ. ಆಗಲಿ ತಾಪ, ಯಾರ ಜೊತೆ ಮಾಡಿಸತ್ತಾರ ಮಾಡಿಸೋದು ಒಂದು. ಇವೇನ ಅಕ್ಷತೆ ಕಾಳನಾದ್ರೂ ತೆಗೆದು ಆ ಹಿಕ್ಕಿ ಕಾಳು ಹೋಗಿ ಅಂತಲೇ ನಮ್ಮ ಮದುವೆ ಮುರಿದು ಕೊಲ್ಲಾಪುರ ದಾಟಿ ಇಲ್ಲಿಗೆ ಬಂದೈತಿ. ನೀವು ಅವತ್ತರಲ್ಲಿ ಹೋಗಿರಿ, ನಮ್ಮ ATM ದಾಗ ಅದಾವ, ನಾವು ತಕೊಂಡು ಹೋಗಿತ್ತೀವಿ. ತೆಗೀರಿ ಆಚಾರ್ಯ. ಇವತ್ತಲ್ಲಿ ಅಕ್ಕಿ ಕಾಳು ಹೋಗೋದ್ನಂದ್ರೆ ಹೊಳೆ ಮದ್ವೆ ಹಾಕೋತನ ಇರ್ತಾರ ಇವ್ರು. ಅಂದಂಗ ಶೋರೂಮ್ ಮಾಡ್ಲಿ ತಮ್ಮ. ತೆಗೀರಿ ಆಚಾರ್ಯ ಅವರೇ. ಈ ಮದ್ವೆ ಇದನ್ನು ಮಾಡಿ ಬಿಡೋನು ಅತ್ತೇನ. ಆಚಾರ್ಯ ಅವರೇ, ಈಗಾಗಲೇ ಮುಹೂರ್ತ ಮೀರಿ ಹೋಗಿದೆ. ಬೇಗನೆ ಮಂತ್ರ ಹೇಳಿ ನನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಧಾರಣ ಮಾಡಿಸಿ. ಆತಳ ಬಾರ್ಸವ್ರ ಬಾರ್ಸ್ರಿಪ್ಪ. ಈಗ ಊದಾರು ಊದ್ರಿ, ನಾ ಎಲ್ಲ ಹೇಳ್ತೀನಿ. ಬರ್ರಿ ಬರ್ರಿ ಬರ್ರಿ. ಓಹೋ, ಹೊತ್ತೇರು ಹಿಡ್ದ 10 ಮಕ್ಳ ಹಿಡ್ದು ಗಪ್ ಮಕ್ಕೋರಿ ಮಕ್ಕಳ್ರಿ. ನೋಡಿದ್ರೇನಪ್ಪ, ಎಲ್ಲಿದ ಬಂದು ಎಲ್ಲಿ ಕೂತಿದ ಅಲ್ಲ. ದೊಡ್ಡ ದೇಶವ್ರ ಬರೀ 10,000 ವರದಕ್ಷಿಣೆ ಅನ್ನಕ್ಕಾಗಿ ಬಂಗಾರದಂತ ಹೆಣ್ಮಗಳನ್ನ ಬಿಟ್ಟು ಮದಿಗೆ ಬಂದು ಒಂಟಿ ಹಂತಕ್ಕೆ ತಾಳಿ ಕಟ್ಕೊಂಡು ಓಡಿ ಹೋರ. ಯಾಕಂದ್ರೆ ಅವ್ರ ಅನಿಬಾರ ಅವರಲ್ಲಿ, ಇವ್ರ ಅನಿಬಾರ ಇವರಲ್ಲಿ. ಅನೇಕ ಒಂದು ಕೂಡಿ ಬಂದ್ರೆ ಹಡ್ದವ್ರು ಬ್ಯಾಡತಾರ. ಇದ ಮುಂದೆ ಬಾಪುಟ್ಟಿ ಅಂತೂ ಮದುವೆ ಆತವ. ನಮ್ಮಂಥವ್ರದಲ್ಲ, ತಾಯಿದು ಎಲ್ಲಮ್ಮ ತಾಯಿದು ನಿನಗೆ ಆಶೀರ್ವಾದ ನಿನಗೆ ಇರ್ತೈತಿ ಪುಟ್ಟಿ, ವಿಚಾರ ಮಾಡಬೇಡ. ತಮ್ಮ ಮುಂದೆ ಬಾ, ನೀ ಹಿಂದೆ ಸರಿ ಪುಟ್ಟಿ. ಹೇಳಿ ಆಚಾರ್ಯ ಅವರ. ಅಂತೂ ಮದುವೆ ಆತಪ್ಪ. ಹೌದ್ರಿ ಆಚಾರ್ಯ. ಮನುಷ್ಯನ ಜೀವನದಾಗ ಈ 5 ನಿಮಿಷದ ಮದುವೆ ಆಕೈತೆ ಅನ್ನೋದು ಗೊತ್ತಿತ್ತಾನ? ಇಲ್ಲ ಆಚಾರ್ಯ ಅವರ. ಇಲ್ಲ, ಹೌದಿಲ್ಲ. ಮನುಷ್ಯನ ಜೀವನದಾಗ ಏನೇನು ಗೊತ್ತಾಗಲ್ಲ ಅಂದ್ರೆ ಮನುಷ್ಯಾಗ ಸಾವು ಬರೋದು, ಮನುಷ್ಯ ಆಮೇಲೆ ಮನ್ಯಾಗ ಹಾವು ಬರೋದು. ಇವೆರಡು ವಿಷಯ ಯಾರಿಗೂ ಗೊತ್ತಾಗಲ್ತಮ್ಮ. ಯಾವಾಗ ಬರ್ತೈತಿ, ಹಗಲೊತ್ತು ಬರ್ತೈತಿ, ರಾತ್ರಿ ಬರ್ತೈತಿ, ಯಾರಿಗೆ ಗೊತ್ತೈತಿ? ಅದ ಬರಂಗ ಬಂದಂಗ ಬಂದು ಹೋಗೇ ಬಿಡ್ತೈತಿ. ನಂಗೆ ನಾರಿಗೇನು ಗೀತೆ ಸಾಕು ಜವಾಬ್ದಾರಿ ನಿಂದಪ್ಪ. ಆಯ್ತು ಆಚಾರ್ಯ. ಆತಾಳ ನಿನ್ನ ಮದ್ವೆ ಆಯ್ರಿ. ನಾನು ಒಂದು ಮೊದಲಿಗೆ ಒಂದು 21 ರೂಪಾಯಿ ನಂದ ಆಚಾರ್ಯ ಅವ್ರ, ನಾವು ನಿಮ್ಗೆ ದಕ್ಷಿಣ ಅಂತ ಕೊಡ್ಬೇಕು ಅಂತದ್ರಲ್ಲಿ ನೀವು ನಮಗ್ ಕೊಡ್ತಾ ಇದ್ದೀರಲ್ಲ. ಯಾವಾಗ ಕೊಡ್ತೀರಿ? ಮುಂದೆ ಕೊಡೋಣ ಆಚಾರ್ಯ ಅವ್ರ. ಮುಂದೆ ಕೊಡ್ತಿರಲ್ಲ, ಈಗ ಹಿಡ್ಕೋರಿ. ಅಲ್ಲ 20 ಕೊಟ್ಟತ್ ವಿಚಾರ ಮಾಡಬೇಡ. ದೊಡ್ಡ ದೇಶವ್ರ ಮದಿಗೆ ಬಂದಿರ್ತಾರ, ಹಂಗ ಬಂದಿರ್ತಾರ. 51 101 ಏನು ಆಯರ್ ತಂದರಿ. ಹೆಣ್ಣವ್ರ ಮ್ಯಾಲ ಪ್ರೀತಿದವ್ರು ಹೆಣ್ಣವ್ರಿಗೆ ಹಾಕ್ರಿ, ಗಣ್ಯವ್ರ ಮ್ಯಾಲ ಪ್ರೀತಿದವ್ರು ಗಣ್ಯವ್ರಿಗೆ ಹಾಕ್ರಿ. ಇವ್ರಿಗೆ ಆಯರ್ ಹಾಕ್ರಿ, ನಿಮ್ಮ ಮನ್ಯಾಗ ಹೋಗಿ ಊಟ ಮಾಡಿ ನೀರು ಕುಡ್ರಿ. ಪುಟಿ ಮುಂದೆ ಬಾವ. ಪುಟಿ ಮದ್ವೆ ಆಗಿದೆ ಅಂದ್ರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ಕಷ್ಟದ ಜೀವನವೇ ಮುಂದೆ ಸುಖದ ಪಾಠಶಾಲೆ. ಇವತ್ತು ಕಷ್ಟ ಆದ್ರೂ ಮುಂದೆ ಸುಖ ಆಕತಿ. ಧೈರ್ಯದಿಂದ ಮುಂದೆ ಸಾಕ್ಪುಟ್ಟಿ. ಅಂದಾಗ ನೀನು ಗಂಡನ ಹೆಸರು ಮಂದ್ಯಾಗ ಹೇಳವಾ? ನೋಡಮ್ಮ ತಂಗಿ, ಆಚಾರ್ಯ ಅವರು ನಿನ್ನ ಗಂಡನ ಹೆಸರು ಕೇಳ್ತಾ ಇದ್ದಾರೆ. ನೀನಾದರೂ ನಗು ನಗುತ್ತಾ ನಿನ್ನ ಗಂಡನ ಹೆಸರಾದರೂ ಹೇಳಮ್ಮ. ಅದನ್ನ ಅವ ನಾನು ನಕ್ಷತ್ರ ಬೆಳಕಿನಲ್ಲಿ ಕುಳಿತು ಅಕ್ಷರ ಬರೀತಾರೆ ಧರ್ಮನವರು.
ಇಟ್ಟು ಸಾವಕಾಶ ಇಡ್ರಿ, ಯಾರಿಗೆ ಕೇಳಂಗಿಲ್ಲ, ಜೋರ್ಲೆ ಹಿಂಗಾಗೈತಿ ಆ ಪುಟ್ಟಿ. ಈ ಧರ್ಮಣ್ಣವ್ರು, ಇವ್ರಿಗೆ ಧರ್ಮಣ್ಣವರು ಧರ್ಮರಾಜ್, ನೀ ಬಾಪ ಧರ್ಮರಾಜ್ ಅನ್ನಂಗ ನಮ್ಮ ತಂಗಿ ಅಟ್ರಸ ನಮ್ಮ ತಂಗಿ ಇದನ್ನ ಮಾಡೋಪ್ಪ. ಆಯ್ತ್ರಿ ಆಚಾರ್ಯವರ. ಹಾ ಗುಡಿಗೆ ಗೋಪುರ ಚಂದ, ಹಾ ಮನೆಗೆ ಮಗು ಚಂದ, ಹಾ ಗಿಡಕ್ಕೆ ಹೂ ಚಂದ, ಹಾ. ನನಗೆ ನನ್ನ ಹೆಂಡತಿ ಚಂದ ಯಾರ ಗಂಗಾ. ಯಾಕ ನಿಮ್ ಮದುವೆ ಮಾಡಿಸಿದ ಆಚಾರ್ಯ ಚಂದ ಇಲ್ಲನ? ನೀವು ಚಂದ ಇದ್ರ ಆಚಾರ್ಯ. ನಿಮ್ಮದು ಮದುವೆ ಮಾಡಿಸಿದ ಉಪಕಾರ ತೀರಿಸ್ಬಿಟ್ರಿ ನೀವು. ಇನ್ನೇಮ್ ನಿಮ್ ಮದುವೆ ನಾ ಇಡಾಕ ಬರ್ಲಿಲ್ಲ ನಾ. ಆಚಾರ್ಯ ಅವರೇ, ಈಗಾಗಲೇ ತಮ್ಮ ಅಮೃತ ಹಸ್ತದಿಂದ ಈ ಮದುವೆ ಮುಗಿದು ಹೋಯಿತು. ಊಟ ಮಾಡ್ಕೊಂಡು ಹೋಗೋರಂತೆ. ಆತಳ ಮಹೇಶ, ಇವತ್ತು ನಿಮ್ಮ ತಂಗಿಯನ್ನು ಕರೆದುಕೊಂಡು ನಮ್ಮ ಮನೆಗೆ ಹೋಗುತ್ತೇನೆ. ಆಗಲಿ ಮಾವ. ನೋಡಿ ಮಾವ, ಇದುವರೆಗೆ ನನ್ನ ತಂಗಿಗೆ ಯಾವ ಕಷ್ಟ ನಷ್ಟಗಳ ಬರದಂತೆ ನನ್ನ ಪ್ರೀತಿಯ ತಂಗಿಯನ್ನು ಸಾಕಿ ಸಲುಹಿದ್ದೇನೆ ಮಾವ. ಎಂದು ಈ ನನ್ನ ತಂಗಿಯನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ಇನ್ನು ಮೇಲೆ ನನ್ನ ತಂಗಿಯನ್ನು ಕಾಪಾಡುವ ಹೊಣೆ ನಿನ್ನನ್ನೇ ಕೂಡಿದೆ ಮಾವ, ನಿನ್ನನ್ನೇ ಕೂಡಿದೆ. ಕೂಡ ಈ ನಿನ್ನ ತಂಗಿಗೆ ಯಾವುದೇ ತೊಂದರೆ ಆಗದಂತೆ ನಾನು ಕಾಪಾಡ್ಕೊಂಡು ಹೋಗ್ತೀನಿ. ಆಯಿತು ಮಾವ. ನೋಡಮ್ಮ ತಂಗಿ, ಎಂದು ನೀನು ಈ ನಿನ್ನ ತವರ ಮನೆಯನ್ನು ಬಿಟ್ಟು ನಿನ್ನ ಗಂಡನ ಮನೆಗೆ ಹೋಗ್ತಾ ಇದೆಯ ಅಂದ ಮೇಲೆ ನಿನ್ನ ಅಣ್ಣನಾಗಿ ನಾನು ನಿನಗೆ ಹೇಳಬೇಕಾದ 4 ಮಾತು ಹೇಳುತ್ತೇನೆ, ಲಕ್ಷ್ಯದಲ್ಲಿಟ್ಟು ಕೇಳಮ್ಮ ತಂಗಿ. ಅದು ಯಾವುದು ಅಂತ? ತಂಗಿ, ಹೆಣ್ಣು ಮಕ್ಕಳಾಗಿ ಈ ಪುಣ್ಯ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಹೆಣ್ಣು ಮಕ್ಕಳಿಗೆ ತನ್ನದೇ ಆದ ತನ್ನ ಪತಿವ್ರತ ಧರ್ಮದ ಸಂಕೇತವಾದಂಥ 5 ಪವಿತ್ರವಾದ ಮುತ್ತುಗಳನ್ನಾದರೂ ಹೆಣ್ಣು ಮಕ್ಕಳಿಗೆ ತೋರಿಸಿದ್ದಾರೆ. ತಂಗಿ, ಹೆಣ್ಣು ಮಗಳಿಗೆ ತೋರಿಸಿರುವ 5 ಮುತ್ತುಗಳು ಯಾವುವು ಗೊತ್ತೇನಮ್ಮ? ಯಾವಣ್ಣ? ಮೊದಲನೇ ಮುತ್ತು ಆತಳ ಮೂಗಿನಲ್ಲಿರುವ ನಂತು ಮೊದಲನೇ ಮುತ್ತಮ್ಮ. ಯಾವ ಹೆಣ್ಣು ಮಗಳು ತನ್ನ ಗಂಡನ ಮನೆಯಲ್ಲಿದ್ದಾಗ ತನ್ನ ಗಂಡನಿಗೆ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಕೂಡ ತನ್ನ ಗಂಡನಿಗೆ ಬಂದಂಥ ಕಷ್ಟ ನಷ್ಟಗಳ ಬಂದಿಗೆ ಆತನ ಉಸಿರೊಂದಿಗೆ ಉಸಿರು ಬೆರೆತು ಬಾಳಿ ಬೆಳಗಲೆಂದು ತೋರಿಸಿದ್ದಾರಮ್ಮ. ಹೆಣ್ಣು ಮಗಳ ಮೂಗಿನಲ್ಲಿರುವ ನಂತು ಮೊದಲನೇ ಮುತ್ತಾಗಿ. ಇದಲ್ಲದೆ ಆತಳ ಕಾಲಲ್ಲಿರ್ತಕ್ಕಂಥ ಕಾಲುಂಗರ ಯಾವ ಹೆಣ್ಣು ಮಗಳು ತನ್ನ ಗಂಡನ ಮನೆ ಹೊರಸಲ ದಾಟಿ ಹೊರಗೆ ಬರದಿರಲಿ ಎಂದು ಬೇಡಿ ರೂಪವಾಗಿ ತೋರಿಸಿದ್ದಾರಮ್ಮ. ಹೆಣ್ಣು ಮಗಳ ಕಾಲಲ್ಲಿರ್ತಕ್ಕಂಥ ಕಾಲುಂಗರ ಎರಡನೇ ಮುತ್ತಾಗಿ. ಇದಲ್ಲದೆ ಆತಳ ಕೈಯಲ್ಲಿರುವ ಹಸಿರು ಬಳೆಗಳು ಯಾವ ಹೆಣ್ಣು ಮಗಳು ತನ್ನ ತಾಳಿ ಕಟ್ಟಿದ ಗಂಡ ಮತ್ತು ತನ್ನ ಮಕ್ಕಳೊಂದಿಗೆ ಆತಳ ಸಂಸಾರ ತನ್ನ ಕೈಯಲ್ಲಿ ತೋರಿಸಿರುವ ಹಸಿರು ಬಳೆಗಳಂತೆ ಸದಾವ ಕಾಲದಲ್ಲಿ ಹಚ್ಚು ಹಸಿರಾಗಿ ಬಾಳಿ ಬೆಳಗಲೆಂದು ತೋರಿಸಿದ್ದಾರಮ್ಮ. ಹೆಣ್ಣು ಮಗಳ ಕೈಯಲ್ಲಿರುವ ಹಸಿರು ಬಳೆಗಳನ್ನಾದರೂ ಇದಲ್ಲದೆ ಆತಳ ಹಣಿಯ ಮೇಲೆ ಶೋಭಿಸುತ್ತಿರುವ ಕೆಂಪು ವರ್ಣದ ಸಿಂಧೂರ ತಿಲಕ, ಇದು ಅಪಾಯ ಸೂಚಕವಾದದ್ದು. ಇದು ಅಲ್ಲದೆ ನೋಡಮ್ಮ, ಹೆಣ್ಣು ಮಗಳ ಕೊರಳಲ್ಲಿರುವ ಮಂಗಲಸೂತ್ರ ಯಾವ ಹೆಣ್ಣು ಮಗಳು ತನ್ನ ತಾಳಿ ಕಟ್ಟಿದ ಗಂಡ ಕುರುಡನಿರಲಿ ಕುಂಟನಿರಲಿ ಕುಷ್ಠರೋಗಿಷ್ಠನೇ ಇದ್ದರೂ ಕೂಡ ತಾಳಿ ಕಟ್ಟಿದ ಗಂಡನೇ ದೇವರೆಂದು ತಿಳಿದುಕೊಂಡು ಹೋಗಲೆಂದು ಬಂಧನ ರೂಪವಾಗಿ ಕರೆಸಿದ್ದಾರಮ್ಮ. ಹೆಣ್ಣು ಮಗಳ ಕೊರಳಲ್ಲಿರುವ ಮಂಗಲಸೂತ್ರ ಸ್ವಲ್ಪ ತಡೆಯಮ್ಮ. ಇಂದು ನೀನು ನಿನ್ನ ಗಂಡನ ಮನೆಗೆ ಹೊರಟು ನಿಂತಿದೆಯಾ ಅಂದ ಮೇಲೆ ಈ ನಿನ್ನ ಪಾದವನ್ನು ತೊಳೆದು ಕಳಿಸಿಕೊಡುತ್ತೇನೆ. ಸ್ವಲ್ಪ ತಡೆಯಮ್ಮ. ಹುಟ್ಟಿ